ಇವತ್ತು ನಾವು ಶಿವಾನಂದಮ್ಮ ತಂಬಂಬದಿ ವಿಲೇಜಲ್ಲಿದ್ದೀವಿ, ಅಣ್ಣಾಮಲೈ ತಾಲೂಕಲ್ಲಿ, ಕೊಯಮತ್ತೂರು ಡಿಸ್ಟಿಕ್ಕು. ಇಲ್ಲೊಬ್ಬರು ಫಾರ್ಮರ್ ಬಂದು 2.5 ಎಕರೆಗೆ ಡಿಜೆ ಹೈಬ್ರಿಡ್ನ ಒಂದು ತೆಂಗಿನ ಕೋಕೋನಟ್ ಫಾರ್ಮಿಂಗ್ ಮಾಡಿದ್ದಾರೆ. 2.5 ಎಕರೆಗೆ 185 ಕೋಕೋನಟ್ಟು 2016ನಲ್ಲಿ ಪ್ಲಾಂಟ್ ಆಗಿರೋದು. 2016ನಲ್ಲಿ ಪ್ಲಾಂಟ್ ಆದಾಗ ಮತ್ತು ಇನ್ಕಮ್ ಬೇಕು ಅಂತೇಳಿ ನಾವು ಇವತ್ತಿರೋದು ಬಂದು 5 ಇಯರ್ ಒಂದು ಪ್ಲಾಂಟೇಷನ್ ನೋಡ್ಬೋದು. ಇವ್ರು ಬಂದು ಆರ್ಗ್ಯಾನಿಕ್ ದೇಸಿಕಲ್ಲಿ ಇಟ್ಕೊಂಡು ನ್ಯಾಚುರಲ್ ಒಂದು ಆರ್ಗ್ಯಾನಿಕಲ್ಲಿ ಏನೇನು ಬರುತ್ತೆ. ಫಸ್ಟ್ ಒಂದು 2016ನಲ್ಲಿ ಜೂನಲ್ಲಿ ಗಿಡ ನೆಟ್ಟರಂತೆ ಈ ಫಾರ್ಮರ್ ಶಿವಾನಂದ ಸಾರು. 2016ನಲ್ಲಿ ಗಿಡ ನೆಟ್ಬಿಟ್ಟು ಅವ್ರು ಏನು ಮಾಡಿದ್ರಂತೆ, ಇಮಿಡಿಯೇಟಾಗಿ ಬನಾನ ಹಾಕಿದ್ರಂತೆ. ಬನಾನೂ ಒಂದು 2 ಇಯರ್ ಕ್ರಾಪ್ ತೊಗೊಂಡು ಬನಾನ ಆಮೇಲೆ ನಿಮಗೆ ಪ್ಲಸ್ ಈಗ ಟರ್ಮರಿಕ್ನ 2 ಇಯರ್ನ ಕ್ರಾಪಿಗೆ ನೋಡ್ಬೋದು. ಈಗ ಟರ್ಮರಿಕ್ಕು ಹೋಗ್ತಾ ಇದೆ. ಆಮೇಲೆ ನಿಮಗೆ ಕೋಕೋ ಹಾಕಿದ್ದಾರೆ, ಗ್ಲಿರಿಸಿಡಿ ಹಾಕಿದ್ದಾರೆ ಬಾರ್ಡ್ರಿಗೆ. ಫುಲ್ ಒಂದು ಆರ್ಗ್ಯಾನಿಕ್ ಆಗಿ ಇವರು ಒಂದು ಫಾರ್ಮಿಂಗ್ ಮಾಡ್ತಾ ಇರೋದು. ಆಮೇಲೆ ಇಲ್ಲಿ ಬಂದು 5 ಇಯರ್ಸ್ ಪ್ಲಾಂಟೇಷನ್ ನೋಡ್ಬೋದು. ಡಿಜೆ ಹೈಬ್ರಿಡ್ ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಮರದಲ್ಲೂ ಈಗ ಸ್ಟಾರ್ಟ್ ಆಗಿದೆ. ನಾನು ಡಿಜೆ ಹೈಬ್ರಿಡ್ ಬಗ್ಗೆ ತುಂಬ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೆ. ನಿಮಗೆ ಎಷ್ಟು ಇಯರ್ಗೆ ಒಂದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ 3 ಇಯರ್ಗೆ ಒಂದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಡಿಜೆ ಹೈಬ್ರಿಡ್ಡು. ಆಮೇಲೆ 250 ನಂಬರ್ಸ್ ಆ್ಯನ್ಯುವಲ್ ಹಿಲ್ಡು. ಅವ್ರು ನಾರ್ಮಲಾಗಿ ಹಿಲ್ಡ್ ಬರೋದೇ ಪರ್ ಪ್ಲ್ಯಾಂಟಿಗೆ ನಿಮಗೆ 250 ಹಿಲ್ಡ್ ಬರುತ್ತೆ. ನಿಮಗೆ ನಾರ್ಮಲಾಗಿ ನಾಟಿ ತೊಗೊಂಡ್ರೆ 100 ಬರುತ್ತೆ. ಇದು 250 ಹಿಲ್ಡ್ ಬರುತ್ತೆ. ಆಮೇಲೆ ನಿಮಗೆ 210 ಗ್ರಾಮು ಬಂದು ಒಂದು ಕೊಬ್ಬರಿ ಇರುತ್ತೆ. ಆಮೇಲೆ ಆಯಿಲ್ ಕಂಟೆಂಟು 68%. ಆಮೇಲೆ ಟೆಂಡರ್ ಕೋಕೋನಟ್ಗೆ ಬೆಸ್ಟ್ ಒಂದು ಕೋಕೋನಟ್ ಅಂದರೆ ಡಿಜೆ ಹೈಬ್ರಿಡ್ಡು. ನಿಮಗೆ 500 ml ಒಂದು ಟೆಂಡರ್ ಕೋಕೋನಟ್ ಮಂತ್ಲಿ ದುಡ್ಡು ನೋಡಬೇಕಂದ್ರೆ ಒಂದು ಟೆಂಡರ್ ಕೋಕೋನಟ್ಗೆ ಹೋಗ್ಬೋದು. ಡಿಜೆ ಬೆಸ್ಟು, ಡಿಜೆ ಒಂದು ಸಂಪೂರ್ಣ ಅಂತ ಹೇಳ್ಬೋದು. ಇದು ಬಂದು ಕೊಬ್ಬರಿಗೂ ಆಗುತ್ತೆ, ಕಾಯಿಗೂ ಆಗುತ್ತೆ, ಆಮೇಲೆ ಟೆಂಡರ್ ಕೋಕೋನಟ್ಗೂ ಆಗುತ್ತೆ. ವರ್ಷಕ್ಕೆ ಇವ್ರು ನಾರ್ಮಲಾಗಿ ನಿಮಗೆ ಹಿಲ್ಡ್ ಬರೋದು 17,500 ತೆಂಗಿನ ಗಿಡ ಬರುತ್ತೆ. 1 ಎಕರೆಗೆ ನಿಮಗೆ ನಾರ್ಮಲಾಗಿ 26 ಅಂತ ಒಂದು 70ಇಂದ 72 ಗಿಡ ನೆಡ್ತಾರೆ. ನಿಮಗೆ ನಾರ್ಮಲಾಗಿ ಅವರೇಜ್ ಇವರು ಒಬ್ಬೊಬ್ರು ಇಲ್ಲಿ ಫಾರ್ಮರ್ ಹೇಳ್ತಾರೆ 275 350 ಹೋಗ್ತಾರೆ. ನಾವು ಒಂದು ಕಡಿಮೆ ಇಡೋಣ ಒಂದು ಸ್ವಲ್ಪ ಫಾರ್ಮರು 17,500 ಒಂದು ಗಿಡಕ್ಕೆ 250 ಪ್ಲಸ್ 72 ಕಾಯಿ ಲೆಕ್ಕ 70ರಿಂದ 75 ಲಾಖ ಆಗ್ತದೆ ಒಂದು ಎಕರೆಗೆ. ಅಂದರೆ ನಿಮಗೆ 17,500 ಕಾಯಿ ಬರುತ್ತೆ. ಆಮೇಲೆ ಆ್ಯನ್ಯಲ್ ಕೋಪ್ರಾ ಪರ್ ಎಕರು 3,675 kg ಬರುತ್ತೆ. ಆ್ಯನ್ಯಲ್ ಕೊಕೊನಟ್ ಆಯಿಲ್ ಪರ್ ಎಕರು 2,499 kg. ಆಮೇಲೆ ನೀವು ಕೊಕೊನಟ್ ನೀರ ಮಾಡ್ತೀನಿ ಅಂದರೆ ಒಂದು ಡಿಜೆ ಹೈಬ್ರಿಡ್ಡಲ್ಲಿ ನಿಮಗೆ 5 ಲೀಟ್ರ್ ಬರುತ್ತೆ. ನಿಮಗೆ ಪ್ರಾಪರಾಗಿ ನಿಮಗೆ ಕಮರ್ಷಿಯಲ್ ಇಲ್ಲಿ ಸ್ಟಾರ್ಟ್ ಆಗೋದೆ ಒಂದು 4 ವರ್ಷದಿಂದ ಡಿಜೆ ಹೈಬ್ರಿಡ್ಡು ಒಂದು ಬರುತ್ತೆ. 3 ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ನೋಡ್ಬೋದು 5 ವರ್ಷಕ್ಕೆ ನಿಮಗೆ ಕಮರ್ಷಿಯಲ್ ಇಂಡು ಪರ್ ಮಂತ್ಗೂ ಒಂದೊಂದು ಗೊನೆ ಕೊಡ್ಬೋದು. ನಿಮಗೆ 72 ಗೊನೆ ಮಿನಿಮಮ್ ಒಂದು 20 ಕಾಯಿ ಅಂತ ಇಟ್ಟರು ನಿಮ್ಗೆ ಯಾವ ಥರ ಇನ್ಕಮ್ ಬರುತ್ತೆ. ಪ್ಲಸ್ ಇಂಟರ್ ಕ್ರಾಪಿಂಗ್ ಹಂಗೆ ಯಾವ್ದಾರು ಮಾತಾಡ್ಬೋದು. ಆದರೆ ನೀವು ಈ ಥರ ಒಂದು ಫಾರ್ಮಿಂಗ್ ಕಲಿಬೇಕಾಗುತ್ತೆ. ನಾವು ಯಾವುದೇ ಒಂದು ಬೇರೆ ದೇಶಕ್ಕೆ ಹೋಗಲಿ ಡಿಫ್ರೆಂಟಾಗಿ ಒಂದು ಫಾರ್ಮಿಂಗ್ ಮಾಡ್ತಾಯಿದ್ದಾರೆ ಡಿಜೆ ಹೈಬ್ರಿಡ್ಡು. ಯಾಕೆಂದರೆ ತುಂಬ ಜನ ಲೈಫ್ ಸ್ಪ್ಯಾಮ್ ಕಡಿಮೆ ಅಂತೇಳಿ ಇಲ್ಲಿ 1983ಇಂದ ಡಿಜೆ ಹೈಬ್ರಿಡ್ಡು ಒಂದು ಕೊಯಮತ್ತೂರಲ್ಲಿ ಒಂದು ರೆವಲ್ಯೂಷನೇ ಸ್ಟಾರ್ಟ್ ಮಾಡೋ ಒಂದು ವರ್ಕ್ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದವ್ರು ಇಲ್ಲೂ ಒಂದು ಈ ಥರ ಒಂದು ಎಜುಕೇಷನ್ ಮಾಡ್ತಾನದೇ ಅದೇ ಒಂದು ಖುಷಿ. ಕರ್ನಾಟಕದವರು ಅದೇ ಒಂದು ಕಲಿಬೇಕಾಗುತ್ತೆ. ನಮಗೆ ಹೆತ್ತವರಿಗೆ ಹೆಗ್ನಮುದ್ದು ನಮ್ಮವರಿಗೆ ಬಂದು ಇಲ್ಲಿ ಕಲಿಬೇಕಾಗುತ್ತೆ. ಬ್ರಿಗೇಡ್ ಒಂದು ಹೆಡ್ ಆಫೀಸ್ ಇದೆ ಡಿಜೆ ಹೈಬ್ರಿಡ್. ನೀವು ಹೋಗಿ ಪ್ರಾಪರ್ ವಿಸಿಟ್ ಮಾಡ್ಕೊಳ್ಳಿ. ಇವ್ರು ಎಲ್ಲೆಲ್ಲಿ ಫಾರ್ಮಿಂಗ್ ಇದೆ ನೋಡ್ಕೊಳ್ಳಿ. ಬರೋಕ್ಕಾಗ್ತಿದ್ದವ್ರಿಗೆ ನನ್ನ ಹತ್ರ ಕಲ್ತ್ಕೊಬಿಡಿ. ನಾನು ಯಾರ್ಯಾರು ಫಾರ್ಮಿಂಗ್ ವಿಸಿಟ್ ಮಾಡಿದ್ದೀನಿ ಐಡಿಯಾ ಕೊಡ್ತೀನಿ. ಮೊನ್ನೆ ಒಂದು ಕಮಿಷನರ್ ಸರ್ ಬಂದಿದ್ದರು, ಒಂದು SP ಸರ್, ಅವ್ರಿಗೂ ಹೇಳ್ತಾ ಇದ್ದೆ ನೀವು 10 ಎಕರೆಗೆ ಬಸವ ಕಲ್ಯಾಣದಲ್ಲಿ ನಾನು ಫಾರ್ಮಿಂಗ್ ಮಾಡಬೇಕು ಅಂದಾಗ 10 ಎಕರೆ ಡಿಜೆ ಹೈಬ್ರಿಡ್ ಅಂದಾಗ ಅವರು ವಿಸಿಟ್ ಮಾಡಿದರು ಆಂಧ್ರ ಪ್ರದೇಶದಲ್ಲ. ತುಂಬ ಖುಷಿಯಾಗಿ ಒಂದು 10 ಎಕರೆ ನಾವಿಂದ ಇನ್ಸ್ಪಿರೇಷನ್ಗೆ ಅವರು ಒಂದು ಫಾರ್ಮಿಂಗ್ ಮಾಡ್ತಿದ್ರು. ಅವ್ರದ್ದು ಗಿಡ ನೆಟ್ಟಾದ್ಮೇಲೆ ಅವ್ರದ್ದು ಒಂದು ಬಸವ ಕಲ್ಯಾಣದಲ್ಲಿ ಒಂದು ವಿಸಿಟ್ ಮಾಡೋಣ, ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಇಲ್ಲಿ ಅಂತ ಒಂದು ಐಡಿಯಾ ಮಾಡೋಣ. ಆಮೇಲೆ ವಾಟ್ರ್ ಮ್ಯಾನೇಜ್ಮೆಂಟ್ ಬಗ್ಗೆಯೂ ಮಾತಾಡಬೇಕಾಗುತ್ತೆ. ಡಿಜೆ ಬಗ್ಗೆ ಎಷ್ಟು ಲೀಟ್ರ್ ಪರ್ ಡೇ ಬೇಕು, ನಿಮಗೆ ಸ್ಟಾರ್ಟಿಂಗ್ ಚಿಕ್ಕ ಪ್ಲಾಂಟಾಗಿ ಎಷ್ಟು ಬೇಕು, ಏನು ಅದ್ರ ಬಗ್ಗೆ ಎಲ್ಲ ಮಾತಾಡಿ. ನಿಮಗೆ ಒಳ್ಳೆ ವಾಟರ್ ಸೋರ್ಸ್ ಶ್ರೀರಂಗ ಬೆಲ್ಟ್ ಅಂದರೆ ಕಾವೇರಿ ತಾಯಿ ಹರಿಯುತ್ತೆ, ಹೇಮಾವತಿ ಎಲ್ಲ ಹರಿಯುತ್ತೆ. ಅಲ್ಲೆಲ್ಲ ನೀವು ಎಲ್ಲಿ ನದಿ ತಟದಲ್ಲಿ ಇರುತ್ತೆ ಅಲ್ಲೆಲ್ಲ ಒಂದು ಡಿಜೆ ಹೈಬ್ರಿಡ್ ಹಾಕಿದ್ರೆ ನೀವು ಒಂದು ಸಕ್ಸಸ್ ಒಂದು ಇದು ಮಾಡ್ಕೊಬೋದು. ನೀವು ಒಂದು ದೊಡ್ಡ ಆಫೀಸರ್ಸ್ ಇರ್ತಾರೆ, ಅವ್ರು ಬಂದು ನಿಮ್ಗೆ ಹಣ ದ್ವಿಗುಣ ಮಾಡೋಕೆ ಅವ್ರು ಓದಿರೋದೇ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ಕೊಂಡ್ಬಂದ್ಬಿಟ್ಟು ರೈತರ ಆದಾಯ ದ್ವಿಗುಣ ಮಾಡಬೇಕು ಅಂದ್ರೆ ಆಗಲ್ಲ. ನಿಮಗೆ ಸುಮ್ಮನೆ ಈ ಥರ ಒಂದು 2-3 ಡಿಜೆ ಹೈಬ್ರಿಡ್ ಮನೆ ಹತ್ರ ಒಂದು ಜಾಗ ಇತ್ತು ಅಂದ್ರೆ 3 ಮರ ಹಾಕಂದ್ರೆ ತಿಂಗಳಿಗೆ 3 ಗೊನೆ ಆಟೋಮೆಟಿಕಲಿ ಒಂದು 1,000 ರೂಪಾಯಿ ಏನಾದರೂ ಒಂದು ಇನ್ಕಮ್ ಬಂದೇ ಬರುತ್ತೆ. ಒಂದು ಪ್ರಾಪರ್ ಎಜುಕೇಷನ್ ಆಗಬೇಕಾಗುತ್ತೆ. ಯಾವ ಥರ ಸಕ್ಸಸ್ ಕಾಣೋದು ಏನು ಅಂತ ಹೇಳಿ ಅದ್ರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಾಟಿನೂ ಹಾಕಿ ನಿಮ್ಮ ಖುಷಿ. ಅಟ್ಲೀಸ್ಟ್ ಒಂದು 10 ಆದರೂ ಈಗ ಈಗ ಜನಗಳಿಗೆ ನಾಟಿ ಕೋಳಿ ತಿಂದರೆ ಒಳ್ಳೇದು ಅಂತಾರೆ. ಆದರೆ ಜನ ಬಾಯ್ಲರ್ ಕೋಳಿ ತಿನ್ನೋ ಸ್ಟಾಪ್ ಮಾಡಿಬಿಡ್ತಾರೆ. ಆ ಥರ ಡಿಜೆದ್ವೆ ನಾವು ಕಾಲಕ್ಕೆ ತಕ್ಕನಾಗ ಒಂದು ಕಾಲ ಹಾಕಬೇಕಾಗುತ್ತೆ. ಅದು ಒಂದು ಒಳ್ಳೆ ಒಂದು ತುಂಬ ವಿಚಾರಗಳ ಬಗ್ಗೆ ಮಾತಾಡೋಣ. ಶಿವಾನಂದ ಸರ್ ಜೊತೆಯ ಒಂದು ಕೋಕೋ ಬೆಳೆದಿದ್ದಾರೆ, ಗ್ಲಿರಿಸಿಡಿ ಹಾಕಿದ್ದಾರೆ, ಆಮೇಲೆ ಪ್ಲಸ್ ಒಂದು ಡಿಜೆ ಕೋಕೋನಟ್ ಇದೆ, ಟರ್ಮರಿಕ್ ಇದೆ, ಎಲ್ಲ ಥರ ಒಂದು ಬೆಳೆಗಳು ಹಾಕಿದ್ದಾರೆ. ನಾನು ಕಂಡಿದ್ದಷ್ಟು ಅವ್ರ ಹತ್ರ ಒಂದು ಮಾತಾಡೋಣ. ಏನೇನು ಹಾಕಿದ್ದಾರೆ, ಏನು ಆರ್ಗ್ಯಾನಿಕಾಗಿ ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಅಂತ. ಒಬ್ಬೊಬ್ಬರು ಫಾರ್ಮರು ಒಂದೊಂದು ಥರ ಒಂದು ಕೃಷಿ ಮಾಡ್ತಾರೆ. ಫಾರ್ಮರೇ ಒಂದು ಸೈಂಟಿಸ್ಟ್ ಅಂತ ಹೇಳ್ಬೋದು. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತ್ರ ಎಷ್ಟು ಖುಷಿ ಅನಿಸುತ್ತೆ. ಬರೀ 2.5 ಎಕರೆ ಜಮೀನಲ್ಲಿ ಈ ಥರ ಎಲ್ಲ ಒಂದು ಆವಿಷ್ಕಾರ ಮಾಡಿದ್ದಾರೆ. ಈ ಥರ ನೋಡಿ ಕಲಿಯೋಣ, ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಬನ್ನಿ. ಯುವ ರೈತರೇ ನಮಸ್ಕಾರ. ಇವತ್ತು ನಾವು ಒಂದು ರಂಜಿತ್ ಸರ್ ಫಾರಮಲ್ಲಿದ್ದೀವಿ. ಅಣ್ಣಾಮಲೈ ತಾಲೂಕು
ತಾಲೂಕು ಕಾಲಿಪುರಂ ವಿಲೇಜು ಒಂದು ಹಲವಾರು ವಿಚಾರಗಳ ಬಗ್ಗೆ ಒಂದು ಕಲ್ತ್ವಿ. ಯಾಕಂದರೆ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಒಂದು ಕೊಕೊನಟ್ ಬೆಳೆಯೋದು ಇಂಡೋನೇಷ್ಯಾ, ಫಿಲಿಪೈನ್ಸ್, ಇಂಡಿಯಾ ಥರ್ಡ್ ಒನ್ನು. ಅದೇ ರೀತಿ ನಮ್ಮ ಇವರು ಲಾಸ್ಟ್ ಒಂದು ಫಾರಮಲ್ಲಿ ಇದ್ವಿ. ಪ್ಲಸ್ ಇದರಲ್ಲಿ ಒಂದು ಇಂಟರ್ ಕ್ರಾಪಿಂಗ್ ಆರ್ಟಿಕಲ್ಚರ್ ಕ್ರಾಪ್ ಮಾಡಿದ್ದಾರೆ, ಒಂದು ಇದು ಯಾವುದೋ ಅಡಿಕೆ ಮಾಡಿದ್ದಾರೆ, ಪ್ಲಸ್ ನಿಮಗೆ ಇದು ಯಾವುದೋ ನಟ್ಮಗ್ ಮಾಡಿದ್ದಾರೆ, ಆಮೇಲೆ ಮಹಾಗನಿ, ಆಮೇಲೆ ಇದು ಯಾವುದು ಟೀಕು, ಆಮೇಲೆ ವಿಚ್ ಪ್ಲಾಂಟಲ್ಲಿ ವಿ ಆರ್ ಪುಟಿಂಗ್ ಸರ್? ಮಹಾಗನಿ, ಟೀಕ್, ಅರೆಕಾ ನಟ್, betel nut, then coconut. Main crop is coconut. Main crop is coconut and areca nut and nutmeg are intercrops. And the hedge crops, we have a little terrainy place. So for like agroforestry. So we have teak, we have mahogany, kumul and rosewood. So these are 50-50 each. We prune them so that we get nice timber value. And 30 years afterwards we can get a nice timber value. So we have 50-50. Actually, you told me, sir. I'm happy from Deejay's Bangalore head office there. Actually, I'm 2000. I'll put this plantation. I'm very successful. Yield per year 275 to 300 get yield. But you are facing from in network. Lots of you are facing problem. What all are you are facing problem when I put it in plant? Already success, but you told me all are male plant. Female plant is very less, 10%. That we shouldn't call it as problem. That is the inherent process in the nutmeg cultivation. When you put 100 plants, for example, around 80 will be male. Why here before your selection, male and female selection? We cannot select. Why? Actually, you are proper nursery person. Put in male and female. No, there is no scientific way. There is no chemical testing. There is no way you can make. You can test whether it's a male or female. Only after 4-5 years, seeing the flower, then you can identify this is a male plant or female plant. So what usually for nutmeg, this is the stereotype cultivation. For nutmeg plantation, we usually go for budding. So what we do is accept one or two. All the things we'll get the bud from a known female, well yielding known female, and we will bud every plant here. And if you want a male plant, around for every 51 male plant we need. In that case also we can known heavy flowering male plant, we can take the bud from that and put it. So we must do. There's no other option. We have to do. Must and should need 10 plant, 1 male plant required. Yes. No. 50 female, 1 male is required. But the scientific communities and the cultivating farmers have different views. But many people here in Kerala and in and around, they say around 1 male for 50 plants is ideal. And next problem, why we are doing budding is, see, you usually in nursery, you will get somebody will put any known variety seed and you will get the plant. But you need a certain variety. As I said, there are many varieties in the market. We need the maize, that is the flower, that the red color maize of the thing, to be at least minimum 3 grams. So the maize current market value is 2450 per kilo. Then you have the nut. I'll show you what is a nut and what is a maize. The nut is around 500 to 450 rupees per kilo. So you need the weight of the maize to be around 3 grams at least, and the nut weight must be at least 10 grams. So for that, I'm talking about the dry weight and not the wet weight. So for that you need the best quality. So first reason for budding is that you have to convert the large number of male plants to female. Second is you need to convert the plant into a high yielding variety. Sir, actually I don't know what type of method you put plant. Actually distance and row, plant to plant distance, row to row distance, and nutmeg. What type of your planting in? So if you want to go for intercrop, you must even before planting after only 15 years after the coconut tree has grown, you must think about intercrops. So even before planting the thing, if you think that in future I will go for intercrop, you put ideal distances. Suppose best will be square pattern with 22 feet and 26 feet into 26 feet. That's a minimum if you want to do any interplanting at all. And here we have put in triangle pattern. The triangle pattern, every acre, suppose in square you get around 70 per acre. In triangle you will get around another 5 or 6 coconut trees more per acre. So better you put square, and in between the square you can put the nutmeg. So the equal number of if you have 70 coconuts in the tree, you will get around 70 nutmeg center points. If you avoid the edges where the sunlight is too much, you will get around 60 coconuts
per acre. 60 nutmegs can be planted in per acre. So when you have decided that you are going to plant for nutmeg, you make sure that there is no water lagging, nice, the trenches are well maintained, the terrain must be slopy, or there must not be any water stagnation, because 5 days of water stagnation can kill even a 50-year-old nutmeg tree. So there must not be any water stagnation. Actually, coconut, 15 acre, how many plant is there here? Here 15 acres, 1,000 plants are there. But I have put nutmeg only in 10 acres because 5 acres are actually the river level and the 5 acre land level are the same. So there is water. The water table is very low. Within 1 feet you will get water there. So such kind is actually not ideal for any plant. But the coconut actually survives. It actually thrives there. Nutmeg will not survive in such a wet condition. So as I said, water is very important for nutmeg. And water stagnation is must be avoided for nutmeg at all costs. Otherwise the plant will dry. Explain, coconut you put it in 1 acre in 72 plant, or plant to plant row to row how many feet? 26. Then middle you will put it in this one nutmeg. Nutmeg, you see, if the coconut forms a square, or the nutmeg will also form a square. The nutmeg square also means a triangle and square difference. If you are putting in a triangle plantation, nutmeg plants will also form a triangle. If you are putting in a thing, because you are putting in center of every coconut, so 70 coconuts will have 70 nutmegs. Oh, actually that is in square, is middle in a coconut. No, this is a triangle. In the middle of the triangle we have a coconut thing. So if you take the nutmeg aspect also, the nutmeg also will form a triangle. Okay, form a triangle. Yeah, it will form a triangle. Then arecanut? The arecanut also will form, because we have put in the inverted triangle of the coconut tree. Okay. The nutmeg also will form a triangle. Okay. So better you go for a square type rather than a rectangle. Okay. So in a rectangle type, it is difficult to, the lot of problems will arise, because the coconut leaf will fall immediately on the nutmeg. So have a square of 26 feet into 36 feet will be ideal. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ರಂಜಿತ್ ಸರ್ ಜೊತೆ ನೀವು ಯಾವುದೇ ಒಂದು ಕೋಕೋನಟ್ ಫಾರ್ಮಿಂಗ್ಗೆ ಕಲಿಬೇಕು ಅಂದರೆ ನೀವು ಇದನ್ನು ಮಾಮೂಲಿ ಫಿಲಿಪೈನ್ಸ್ ಹೋಗಬೇಕಾಗಿಲ್ಲ, ಇಂಡೋನೇಷ್ಯಾ ಹೋಗಿಲ್ಲ. ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ DJ ಕೋಕೋನಟ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ 3ನೇ ಮಾಡಿ ಸಂತ ಪ್ಯಾಟ್ರಿಕ್ ಕಾಂಪ್ಲೆಕ್ಸ್ ಬ್ರಿಗೇಡ್ ರೋಡ್ಸಲ್ಲಿ ಇದೆ. ನೀವು ಒಂದು ಪ್ರಾಪರ್ ಎಜುಕೇಷನ್ ಮಾಡ್ತಾಯಿದ್ದಾರೆ. ಬೆಂಗಳೂರಿಂದ ಬಂದು ಇಲ್ಲಿ ಒಂದು ಆನೆಮಲೈ ತಾಲೂಕಲ್ಲಿ ಇವರಿಗೆ ಮಿನಿಮಮ್ 60 ಎಕರೆಗೆ ಒಂದು DJ ಹೈಬ್ರಿಡ್, ಇವರು ಒನ್ ಆಫ್ ದಿ ವರ್ಲ್ಡ್ ಫಾರ್ಮರು. DJ ಹೈಬ್ರಿಡಲ್ಲಿ ಯು ಗೆಟ್ ಇನ್ಕಮ್ ಎಷ್ಟು ಬರ್ತದೆ ಏನು ಒಂದು ಕಣ್ಣಾರೆ ನೋಡ್ಕೋಬೋದು. ಇದು ನಿಮಗೆ ಕೋಕೋನಟ್ಗೂ ಆಗುತ್ತೆ, ಆಮೇಲೆ ಕೊಬ್ಬರಿಗೂ ಆಗುತ್ತೆ, ಎಳ್ನೀರಿಗೂ ಆಗುತ್ತೆ. ಒಂದು ಸಕ್ಸಸ್ ಕಾಣಬೇಕಾದ್ರೆ ಈ ಥರ ಫಾರ್ಮರ್ ಹತ್ರ ಬಂದು ಯಾವ ಥರ ಮಾಡ್ತಾಯಿದ್ದಾರೆ ಒಂದು ಪ್ರಾಪರ್ ಒಂದು ಎಜುಕೇಷನಾಗಿ ನೀವು ಸಕ್ಸಸ್ ಕಾಣಬೇಕಾಗುತ್ತೆ. ನೀವು ಸುಮ್ಮನೆ ಇಸ್ರೇಲ್ಗೆ ಹೋಗ್ಬೇಕಲ್ಲ, ಅವರು ಬೆಂಗಳೂರಲ್ಲಿ ಕೂತ್ಕೊಂಡೇ ನಿಮಗೆ ಬೇರೆ ಕಂಟ್ರಿಗಳನ್ನ ಆಡ್ತಾ ಇರ್ತಾರೆ, ನಿಮಗೊಂದು ಗೊತ್ತಾಗಿರಲ್ಲ ಅಷ್ಟೇ. ಒಂದು ಪ್ರಾಪರ್ ಗಿಡ ಬೇಕು ಅಂದರೆ DJ ಫಾರಮು ಅವ್ರಿಗೊಂದು ಪೇಟೆಂಟ್ ಗಿಡಗಳೇ ಕೊಡ್ತಾರೆ. ನೀವು ಪ್ರಾಪರ್ ವಿಸಿಟ್ ಮಾಡಿ. ಮತ್ತು ಇನ್ನೊಂದು ಯಾವುದೋ ನರ್ಸರಿಲಿ ಹೋಗ್ಬಿಟ್ಟು ಅವ್ರು DJ ಕೊಡ್ತಾರೆ ಅಂದರೆ ಕೊಡಲ್ಲ. ತುಂಬ ಕಂಪ್ನಿ DJ ಅಂದಾಗ ಇಂಗ್ಲೀಷಲ್ಲಿ DJಗೆ DJ ಅಂತ ಬರುತ್ತೆ. ತುಂಬ ಮೇಲೆ ಈಗ ಫೇಕ್ ಕಂಪ್ನಿಗೆ ಬೆಳೆ ಉಟ್ಕೊಂಡಿದ್ದಾರೆ, ನಿಮಗೆ ಸಿಗೋದು. ಅವ್ರದ್ದು ಆಫೀಸ್ ಇರೋದೇ ಬೆಂಗಳೂರಲ್ಲೇ ಕಾರ್ಪೊರೇಟ್ ಆಫೀಸ್. ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ರಂಜಿತ್ ಸರ್ ಹತ್ರ ಬನ್ನಿ. ಒಂದು ಬಸವಣ್ಣ ಒಂದು ಮಾತು ಹೇಳಿದ್ದಾರೆ, 12ನೇ ಶತಮಾನದಲ್ಲಿ ಬಸವಣ್ಣ ಯಾರಿಗೂ ಗೊತ್ತಿಲ್ಲ, ಇಡೀ ವಿಶ್ವಕ್ಕೆ ಒಂದು ಸಂದೇಶ ಸಾರಿದ್ದಾರೆ. ಅವರು ಹಲವಾರು ಒಂದು ವಚನಗಳಿವೆ. ಅದರ ಒಂದು ಇದೇ ಹೇಳ್ತೀನಿ, ಒಂದು ಕಾಯಕವೇ ಕೈಲಾಸ ಅಂತ. ಒಂದು ಕೆಲಸ ಮಾಡೋದ್ರಲ್ಲಿ ಒಂದು ದೇವ್ರ ಕಾಣಿ ಅಂತ ನಮ್ಮ ಜನಗಳು ಇನ್ನೊಬ್ರು ಮನೆ ತ ನಿಂತ್ಕೊಬಿಟ್ಟು ಕಾಯಕ ಕೈಲಾಸ ಕಾಣ್ತಿದ್ದಾರೆ. ಅದ್ರ ಈ ಥರ ಒಂದು ಇನ್ಸ್ಪಿರೇಷನ್ ಫಾರ್ಮರ್ ಒಂದು ತಿಳ್ಕೊಬೇಕಾಗುತ್ತೆ. DJ ಲೋಬೋ ಅವರು ಒಂದು ಇಡೀ ವರ್ಲ್ಡ್ ವೈಡ್ ಒಂದು ಕೋಕೋನಟ್ ಪ್ಲಾಂಟ್ನ ಕೊಡ್ತಾರೆ. ಇದೊಂದು 2 ವರ್ಷದ ಪ್ಲಾಂಟು, ಆಮೇಲೆ 2 ವರ್ಷಕ್ಕೆ ಫಸಲು ಬರುತ್ತಾ ಅಂತ ಕೇಳಬೇಡಿ. ಲ್ಯಾಂಡ್ ಫರ್ಟಿಲಿಟಿ ಚೆನ್ನಾಗಿತ್ತು ಅಂದರೆ ಒಂದೊಂದು ಮರ ಸ್ಟಾರ್ಟ್ ಬಂದು ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದು 2 ಇಯರ್ಗೆ 24 ಮಂತ್ಸಿಗೆ ಒಂದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. DJ ಹೈಬ್ರಿಡ್ಡು. ಇವತ್ತೊಂದು ಅರವಿಂದ್ ಸಾರ್ಮಲ್ ಇದ್ವಿ, ಪೊಟ್ಟೆ ವಿಲೇಜು, ವಡುಮಲೈ ತಾಲೂಕು, ಒಂದು ಇದು ತಿರುಪುರ ಡಿಸ್ಟಿಕ್ ಅಲ್ಲ ಸರ್, ತಿರುಪುರ ಡಿಸ್ಟಿಕ್. ಒಂದು ಎಜುಕೇಷನ್ ಆಗಿ ಇವ್ರು ಬಂದು 1 ಎಕರೆಗೆ DJ ಹೈಬ್ರಿಡ್ನ ಒಂದು ಹೊಸ ಡಿಫ್ರೆಂಟ್ ಮೆಥಡ್ ಮಾಡ್ತಾರೆ. ನಾನು ಹೇಳ್ತಾ ಇರ್ತೀನಿ, ರೈತರೇ ಸೈಂಟಿಸ್ಟು. ನಾವು ಇವ್ರು ಏನೇ ಅಂದರೆ ಅವ್ರ ಜೀವನನೇ ಪಣ ಇಟ್ಟು, ಈಗ ಸೈನಿಕ ಹೆಂಗೆ ಒಂದು ಶತ್ರುಗಳಿರೋದು ಅದೇ ಕೊಟ್ಟು ಓಡಾಡ್ತಾ ಇರ್ತಾರೆ, ಇವರು ಮಳೆ ಗಾಳಿ ಬೆಳೆ ಏನೇ ಐತೋ ಒಂದು ಪ್ರಾಪರಾಗಿ ಒಂದು ಫೈಟ್ ಮಾಡ್ತಾ ಇರ್ತಾರೆ ಪ್ರಕೃತಿ ಜೊತೆ. ಇವರೊಂದು ಹೊಸ ಮೆಥಡಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ. ನಾರ್ಮಲಾಗಿ DJ 26x26 ನೀಡೋದು, ಆದರೆ ಇವರೊಂದು ಇಂಟರ್ ಕ್ರಾಪು. ಇಲ್ಲಿ ಒಂದು ಈ ಡಿಸ್ಟಿಕಲ್ಲಿ ವೆಜಿಟೇಬಲ್ ಜಾಸ್ತಿ ಬೆಳೀತಾರಂತೆ. ರ್ಯಾಡಿಶು, ಬೀಟ್ರೋಟು, ಆಮೇಲೆ
ರ್ಯಾಡಿಶು ಬೀಟ್ರೋಟು ಆನಿಯನ್ ಬೆಳೀತಾರಂತೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಸಾಲಿಂದ ಸಾಲಿಗೆ 36 ಅಡಿ ಕೊಟ್ಟಿದ್ದಾರೆ, ಪ್ಲ್ಯಾಂಟ್ ಟು ಪ್ಲ್ಯಾಂಟ್ 22 ಫೀಟ್ ಕೊಟ್ಟಿದ್ದಾರೆ. 1 ಎಕರೆಗೆ 50 ಪ್ಲ್ಯಾಂಟು ಪ್ಲಸ್ ಇಲ್ಲಿ ಮಧ್ಯದಲ್ಲಿ ನಿಮಗೆ 36 ಫೀಟ್ ಇರೋದು ಜಾಗ ಇರೋದನ್ನ ನಿಮಗೆ ಅದು ಈರುಳ್ಳಿ ಬೆಳ್ಳುಳ್ಳಿ ಆನಿಯನ್ ಬೆಳೆಯೋದು, ಬೀಟ್ರೋಟ್ ಬೆಳೆಯೋದು, ಆಮೇಲೆ ಇದು ಬೆಳೆಯೋದು ಯಾವುದು ನಿಮಗೆ ರ್ಯಾಡಿಶ್ ಅಂದರೆ ಕನ್ನಡದಲ್ಲಿ ಮೂಲಂಗಿ ಬೆಳೆಯೋದು, ಆ ಥರ ಒಂದು ಕ್ರಾಪಾಗಿ ಒಂದು ಪ್ರಾಪರಾಗಿ ಒಂದು ಎಜುಕೇಷನ್ ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಉಳುಮೆ ಮಾಡಲ್ಲ, ಇವೆಲ್ಲ ನೋಡಿ ಇವೆಲ್ಲ ಪಾರ್ಕಿನ ಗಿಡಗಳು. ನಮ್ಮ ಕಡೆ ಆದರೆ ಒಂದು ರೋಟ್ರೇಟ್ರು ಒಂದು ಸಬ್ಸಿಡಿ ಕೊಡ್ತಾರೆ ಪಾಪ, ನಮ್ಮ ಇದು ಅಂತೇಳಿ ಹೊಡಿತಾರೆ. ಇಲ್ಲಿ ಬಂದು ಇದು ಒಂದು ಒಳ್ಳೆ ಗಿಡ ಅಂತೆ, ನೈಟ್ರೋಜನ್ ಫಿಕ್ಸ್ ಮಾಡುತ್ತಂತೆ. ಇದು ನೈಟ್ರೋಜನ್ ಅಲ್ವಾ ಸರ್ ಇದು ಫಿಕ್ಸ್ ಮಾಡೋದು? ಇದು ಫಾಸ್ಫರಸ್ಸನ್ನು ಫಿಕ್ಸ್ ಮಾಡುತ್ತಂತೆ, ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ, ಫಾಸ್ಫರಸ್ ಫಿಕ್ಸ್ ಮಾಡ್ತೀವಿ. ನೀವು ಅದು ಅರ್ಥ ಮಾಡ್ಕೊಳ್ಳಿ. ನೀವು ತೆಂಗಿನ ಮರಕ್ಕೆ ಉಳುಮೆ ಮಾಡೋಕೆ ಹೋಗ್ಬಿಡಿ. ಹೈ ಈಲ್ಡ್ ಬೇಕು ಅಂದರೆ ಪಾಪರಾಗಿ ಒಂದು ಹುಲ್ ಬರೋ ಥರ ಮೆಥಡ್ ಮಾಡ್ಕೊಬಿಡಿ. ನಿಮಗೊಂದು ಹೊಸ ಸಾಕ್ತು ಅಂದರೆ ಹೊಸ ಕುರಿ ಸಾಕಿದ್ರೆ ಅದೇ ನಿಮ್ಮ ಜಮೀನಲ್ಲಿ ಒಂದು ಮೇಯುತ್ತೆ ಬಿಡುತ್ತೆ. ನೀವು ಉಳುಮೆ ಮಾಡಿದ್ರೆ ಈ ಮರ ಬಂದು ಇನ್ನೊಂದು ಮರದ ಜೊತೆಗೆ ಒಂದು ಫ್ರೆಂಡ್ಶಿಪ್ ಇಟ್ಕೊಂಡಿರುತ್ತೆ. ಅಂದರೆ ನಾವೇನು ಫ್ರೆಂಡ್ಶಿಪ್ ಇಟ್ಕೊಂಡಿರ್ತೀವಿ ಆ ಥರ ನಾವು ಎಲ್ಲೋ ಉಡ್ತೀವಿ ಎಲ್ಲೋ ಬೆಳಿತೀವಿ. ಆ ಥರ ಈ ಮರ ಬಂದು ಇನ್ನೊಂದು ಪಕ್ಕದ ಮರದ ಹತ್ರ ಫ್ರೆಂಡ್ಶಿಪ್ ಇಟ್ಕೊಂಡಿರುತ್ತೆ. ನೀವು ಉಳುಮೆ ಮಾಡಿದರೆ ಬೇರೆಲ್ಲ ಕಟ್ಟಾಗುತ್ತಂತೆ, ಈಲ್ಡ್ ಕಡಿಮೆ ಆಗುತ್ತಂತೆ. ಇದು ಒಂದು ಖುಷಿ ಕೊಡಬೇಕು ಅಂದರೆ ನೀವು ಯಾವುದು ಉಳುಮೆ ಮಾಡೋಕೆ ಹೋಗ್ಬಿಡಿ, ನೀರು ಕೊಡಿ. ನಿಮಗೆ ಮೈಕ್ರೋಬ್ಸು ಮತ್ತು ಯಾವ ಥರ ಮಾಡೋದು ಒಂದು ನಾಲೆಜ್ ತಗೊಳ್ಳಿ. ಒಬ್ಬೊಬ್ರು ಒಂದೊಂದು ಫಾರ್ಮರ್ ಒಂದೊಂದು ಹಳೆ ತಲೆಗಳಿರುತ್ತೆ, ಹುಡುಕ್ಬೇಕಾಗುತ್ತೆ. ನೀವು ಈ ಥರ ಹುಡ್ಕೋಣ. ಇಲ್ಲಿ 100 ಜನ ಫಾರ್ಮರ್ನ ತೋರಿಸ್ತೀವಿ. DJ ಹೈಬ್ರಿಡ್ಡು ವರ್ಲ್ಡಲ್ಲಿ ಹೈಯೆಸ್ಟ್ ಇಳ್ಕೊಡುತ್ತೆ. ಶಾರ್ಟ್ ಟೈಮು ನೀವು ನಾಟಿನೂ ಹಾಕೊಳ್ಳಿ, ಬೇಕು ಅಂದರೆ ಒಂದು 10 ಮರನಾದರೂ ಒಂದು ಹೈಬ್ರಿಡ್ ಹಾಕೊಳ್ಳಿ. ಯಾಕೆ ನಾಟಿ ಅದು ನಮ್ಮದು ಹೌದು ಅಂತ ಫೈಟ್ ಮಾಡೋಕ್ಕಿಂತ ನಾವೆಲ್ಲ ಸಕ್ಸಸ್ ಕಾಣಬೇಕಾದ್ರೆ ನಾವೊಂದು ಸಕ್ಸಸ್ಸು ಒಂದು ರೈತರದೇ ದ್ವಿಗುಣ ಮಾಡಬೇಕು ಅಂದ್ರೆ ಈ ಥರ ಎಲ್ಲ ಒಂದು ಸ್ವಲ್ಪ ಹೈಬ್ರಿಡ್ ಹಾಕಬೇಕಾಗುತ್ತೆ. ನಾವೆಲ್ಲ ಬಂದು ನಾಟಿಲೆ ಕೂರೋಕ್ಕಾಗಲ್ಲ. ನಾಟಿನೂ ಹಾಕೊಳ್ಳಿ, ನಾವೇ ನಾಟಿ ಯಾರಿಗೂ ಬೇಡ ಅಂತ ಹೇಳಲ್ಲ. ಅದ್ರ ಜೊತೆಗೆ ಒಂದು ಅಡಿಷನಲ್ ವ್ಯಾಲ್ಯೂ ಅಂತ ಒಂದು 10-15 ಹಾಕೊಳ್ತು ಅಂದರೆ ನಿಮ್ಮ ಮನೆ ಒಂದು ಬೆಳಗುತ್ತೆ. ತಿಂಗಳ ಒಂದು ಕೊಕೊನಟ್ ಆಗ್ಬೋದು. ಇದು ಕೊಬ್ಬರಿಗೂ ಆಗುತ್ತೆ, ಕೊಕೊನಟ್ಗೂ ಆಗುತ್ತೆ, ಟೆಂಡರ್ ಕೊಕೊನಟ್ಗೂ ಆಗುತ್ತೆ, ಕಾಯಿಗೂ ಆಗುತ್ತೆ. ಒಂದು ಹೆವಿ ಒಂದು ಇನ್ಕಮು ಬರುತ್ತೆ. ಒಂದು ಅಪ್ಗ್ರೇಡ್ ಆಗಬೇಕಾಗುತ್ತೆ. ಇವತ್ತೊಂದು ಈ ಫಾರ್ಮರ್ ಹತ್ರನೂ ಮಾತಾಡೋಣ. ಅರವಿಂದ್ ಸರ್, ಪೊಡೆಪಟ್ಟೆ ವಿಲೇಜು, ಉಡುಮಲೈ ತಾಲೂಕು, ತಿರುಪುರ ಡಿಸ್ಟಿಕ್ಕು. ಒಬ್ಬರು ಒಂದೊಂದು ಮೆಥಡ್ ಮಾಡ್ತಾ ಇರ್ತಾರೆ. ಈ ಒಂದು DJ ಹೈಬ್ರಿಡ್ ಅವ್ರು ಹೊರಗಡೆ ಯಾವುದೇ ನರ್ಸರಿಲಿ ಗಿಡಗಳಿಲ್ಲ, ಅವ್ರದ್ದೇ ಪೇಟೆಂಟು. ನಮ್ಮ ಕರ್ನಾಟಕದಲ್ಲಿ ಬ್ರಿಗೇಡ್ ರೋಡಲ್ಲಿ ಒಂದು ಆಫೀಸ್ ಇದೆ, ವಿಸಿಟ್ ಮಾಡಿ ನಿಮಗೊಂದು ಪ್ರಾಪರ್ ಒಂದು 100% ಒಂದು ಗ್ಯಾರಂಟಿ ಗಿಡಗಳು ಅವ್ರದ್ದು. ಇಡೀ ಇಂಡಿಯಾ ಲೆವೆಲಲ್ಲಿ ಅವ್ರದ್ದು ಇರೋದೇ 6 ಕಡೆ ನರ್ಸರಿ. ಈಗ ಒಂದೆಲ್ಲ ಬಂದಾಗಿದೆ. ನಾವು ಕನ್ನಡ ಮೀಡಿಯಮಲ್ಲಿ ಆದರೆ DJ ಅಂತ ಒಂದೇ ಬರುತ್ತೆ. ಇಲ್ಲಿ ಇಂಗ್ಲೀಷಲ್ಲಿ DIJ ಅಂತಲೂ ಬರುತ್ತೆ. ಇನ್ನೊಂದು ಥರ ಪ್ಲಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವ್ರ ಹತ್ರ ಮೇಯ್ನ್ ಮದರ್ ಪ್ಲಾಂಟ್ ಇರುತ್ತೆ. ಪ್ಲಸ್ ಇವ್ರು ಯಾವ ಥರ ಪಾಲಿನೇಷನ್ ಮಾಡೋದು ಇವರೊಂದು ಪ್ರಾಪರ್ ವೇಲೆ ಒಂದು ಮಾಡ್ತಾ ಇರ್ತಾರೆ. 1983 ಇಲ್ಲಿ ಒಂದು ಇವರು DJ ಗ್ರೂಪ್ ಆಫ್ ಕಂಪ್ನಿ 1969 ಸ್ಟಾರ್ಟ್ ಆಗಿರೋದು. ಕೊಕೊನಟ್ ಫಾರ್ಮಿಂಗ್ ಸ್ಟಾರ್ಟ್ ಆಗಿರೋದು 1983 ತಮಿಳ್ನಾಡು ಮಧುರೈಯಲ್ಲಿ. ಒಂದ್ಸಲ ವಿಸಿಟ್ ಮಾಡಿ ಒಂದು ಸಕ್ಸಸ್ ಆಗಿ ಒಂದು ಕೊಕೊನಟ್ ಫಾರ್ಮಿಂಗಲ್ಲಿ ಅಂತ ಹೇಳ್ತಾ ಈ ಫಾರ್ಮರ್ ಬಗ್ಗೆ ಒಂದು ಇಂಟರ್ ಕ್ರಾಪಿಂಗ್ ಬಗ್ಗೆ ಎಲ್ಲ ಒಂದು ವಿಚಾರಗಳ ಬಗ್ಗೆ ಮಾತಾಡೋಣ ಬನ್ನಿ. ತಮಿಳ್ ಮಕ್ಕಳ ಆ್ಯಂಡ್ ಕನ್ನಡ ಮಕ್ಕಳ ವಣಕಂ ನಮಸ್ಕಾರ ಅಂತ ಹೇಳ್ತಾ ಇವತ್ತು ರಾಜಮಣಿ ಕೆ ವೆಟಿಕಾರ್ ಪುದೂರ್ ವಿಲೇಜು, ಅಣ್ಣಾಮಲೈ ತಾಲೂಕು, ಕೊಯಮತ್ತೂರು ಡಿಸ್ಟಿಕ್. ಇವ್ರ ಹತ್ರ ಒಂದು ಇನ್ಸ್ಪಿರೇಷನ್ ಫಾದರು. ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಒಂದು ಇಲ್ಡ್ ಕೊಡೋದು ಒಂದು DJ ಹೈಬ್ರಿಡ್ ಕೊಕೊನಟ್, ಒಂದು 3 ಇಯರ್ ಪ್ಲ್ಯಾಂಟು. ಸರ್ ರಾಜಮಣಿ ಹತ್ರ ಒಂದು ಕಲಿಯೋದು ಹಲವಾರು ವಿಚಾರಗಳಿದೆ. ನಮ್ಮ ಫಾರ್ಮರ್ಗಳು ಒಂದು ಎಜುಕೇಷನ್ ಆಗಬೇಕಾಗುತ್ತೆ. ತುಂಬ ಜನ ನೋಡ್ತೀನಿ ಪೊಲಿಟಿಕ್ಸಿಗೆ ಹೋದರೆ ಅವ್ರದ್ದೊಂದು ಅಡ್ಜಸ್ಟ್ಮೆಂಟಲ್ಲಿ ಅವ್ರದ್ದೊಂದು ಆರ್ಗನೈಸೇಷನ್ ಮಾಡ್ತಾರೆ. ಯಾವುದೇ ರಾಜ್ಯ ಅಂತಿರಲ್ಲ, ಒಂದು ಅಡ್ಜಸ್ಟ್ಮೆಂಟ್ ಒಂದು ಗೌರ್ಮೆಂಟ್ ಮಾಡ್ತಾ ಇರ್ತಾರೆ. ಒಂದು ಸಿನಿಮಾಕ್ಕೆ ಹೋದ್ರೆ ಸಿನಿಮಾದಲ್ಲೂ ಅಷ್ಟೇ ನಿಮಗೆ ಡಬ್ಬಿಂಗು ಇವ್ರ ಡಬ್ಬಿಂಗು ಅಂತ ಒಂದು ಎಜುಕೇಷನ್ ಮಾಡ್ತಾಯಿದ್ದಾರೆ. ಒಂದು ಫಾರ್ಮರು ಒಂದು ಎಜುಕೇಷನ್ ಆಗಬೇಕಾಗುತ್ತೆ. ಇಲ್ಲಿ ಹೆಂಗೆ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ, ಮಹಾರಾಷ್ಟ್ರ ಹೆಂಗೆ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ, ಬೇರೆ ಸ್ಟೇಟ್ ಹೆಂಗೆ ಫಾರ್ಮಿಂಗ್ ಮಾಡ್ತಾರೆ ಅಂತ ಒಂದು ನಾರ್ಮಲಾಗಿ ಒಂದು ಎಜುಕೇಷನ್ ತಗೊಳ್ಬೇಕಾಗ್ತಾರೆ. ಅವ್ರದ್ದು ಒಂದು ಇಂಡಸ್ಟ್ರಿ ಹೋದರೆ ಅವ್ರದ್ದು ಹೀರೋಗಳಿರ್ತಾರೆ. ನಮ್ಮದು ಅಗ್ರಿಕಲ್ಚರ್ ಬಂದರೆ ಈ ಥರ ಒಂದು ಫಾರ್ಮರ್ನ ಒಂದು ಇನ್ಸ್ಪಿರೇಷನ್ ತಗೋಬೇಕಾಗುತ್ತೆ. ರಾಜಮಣಿ ಕೆ ವೆಟಿಕಾರ್ ಪುದೂರು ವಿಲೇಜು, ಅಣ್ಣಾಮಲೈ ತಾಲೂಕು, ಕೊಯಮತ್ತೂರು ಡಿಸ್ಟಿಕ್ಕು. ನಾವು ರೈತರ ಮಕ್ಕಳಿಗೆ ಕೇಳೋಣ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ. 1000 ಜನಕ್ಕೆ ಬರೋಕ್ಕಾಗಲ್ಲ. ಇವ್ರು ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ, ಲೀಟ್ರ್ ಎಷ್ಟು ಬರುತ್ತೆ ಅಂತ. ಇನ್ನೊಂದು ಮತ್ತೆ ಹೇಳ್ತಾ ಇದ್ದೀನಿ, DJ ಹೈಬ್ರಿಡ್ ವರ್ಲ್ಡ್ ಹೈಯೆಸ್ಟ್ ಹೈಬ್ರಿಡ್ ಹಿಲ್ಡಿಂಗ್ ಕೊಡೋದು. ಇಲ್ಲಿ 1000 ಜನ ಫಾರ್ವರ್ಡ್ ಮಾಡ್ತಾರೆ. ಆ ಕಂಪ್ನಿ ಬಂದು ಬೆಂಗಳೂರವರು DJ ಲೋಬೋ ಅಂತ ಬ್ರಿಗೇಡ್ ರೋಡಲ್ಲಿ ಆಫೀಸ್ ಇರೋದು. 1000 ಎಕರೆಗೆ DJ ಹೈಬ್ರಿಡ್ ಒಂದು ಕೊಕೊನಟ್ನ ಫಾರ್ಮಿಂಗ್ನ ಒಂದು ಪ್ರಾಪರ್ ಒಂದು ಎಜುಕೇಷನಲ್ಲಿ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ 100 ಫಾರ್ಮರ್ನ ಮಾತಾಡ್ಸೋಣ, ಒಂದು ಪ್ರಾಪರ್ ಎಜುಕೇಷನ್ ಆಗೋಣ. ನಾವು ಒಂದು ಸಕ್ಸಸ್ ಕಾಣಬೇಕಾಗುತ್ತೆ. ನಾನು ತುಂಬ ಜನಗಳಿಗೆ ಹೇಳ್ತೀನಿ, ನೀವು ಪೊಲಿಟಿಕ್ಸ್ ಹತ್ರ ಹೋದರೆ ಪೊಲಿಟಿಕ್ಸ್ ಕಲೀರಿ, ಸಿನಿಮಾದ ಹತ್ರ ಹೋದರೆ ಸಿನಿಮಾ ಕಲೀರಿ, ಫಾರ್ಮಿಂಗ್ ಬಂದರೆ ಫಾರ್ಮಿಂಗ್ ಕಲೀರಿ. ನಮ್ಮ ರಾಜಮಣಿ ಕೇಳಿದರೆ ಅವ್ರ ಬಗ್ಗೆ ಮಾತಾಡೋಣ, ಅವ್ರದ್ದು ಊರು ನೇಟಿವ್ ಅದ್ರ ಬಗ್ಗೆ ಮಾತಾಡೋಣ. ಸರ್ ವಣಕಂ. ಪ್ಲೀಸ್ ಟೆಲ್ ಮಿ ಯುವರ್ ಸೆಲ್ಫ್ ಸರ್, ಯುವರ್ ನೇಟಿವ್, ವಿಲೇಜ್, ತಾಲೂಕ್ ಆ್ಯಂಡ್ ಯುವರ್ ಫ್ಯಾಮಿಲಿ பேக்ரவுண்ட். வில்லேஜ் பார்த்தீங்கன்னா வேட்டிக்கார் முதூர் வில்லேஜ், ஆனைமலை தாலுக், பொள்ளாச்சி, கோயம்புத்தூர் டிஸ்ட்ரிக்ட். வந்து நாங்கள் வந்து விவசாய ஃபேமிலி அம்மா வெகு காலமாகவே அப்பாவுடைய அப்பாவெல்லாம் வந்து விவசாயிங்க. அவங்க வந்து விவசாயி. நான் ஒரு போஸ்ட் கிராஜுவேட்டு
படிச்சிருக்கிறேன். யுவர் போஸ்ட் கிராஜுவேட் படிச்சிருக்கிறேன். படிச்சுட்டு ரெண்டாவது வந்து இப்போ விவசாயத்தில் ஆர்வமாக பண்ணிகிட்டு இருக்கிறேன் நல்ல முறையில். போட்டு டிஜே வந்து போட்டு இப்போ 3 வருஷம் ஆச்சு. ஆக்சுவலி ஹவு மெனி ஏக்கர் யூ ஹேவ் லேண்ட் சார்? 12.5 acres. 12.5 acre. How many acre you have got in DJ hybrid? 4 acres. 4 acres. 4 acre. Why you have selected in DJ hybrid? தமிழ் பேசுகிறேன். ஏன்னா இது வந்து சொல்லிக்கிறாங்க, நான் கேள்விப்பட்டுக்கிறேன். இந்த மாதிரி டிஜே வந்து நல்ல ஈல்டு கொடுக்கக்கூடியது வந்து குறுகிய காலத்து. ஏன்னா நாட்டு மரமெல்லாம் வந்து சாதாரணமாக இப்போ இளநி வரக்கே ஒரு 5 வருஷம் 7 வருஷம் 8 வருஷம் ஆகலை. நல்லா உங்களுக்கு வந்து நம்ம பக்குவம் பண்ணி நல்லா கொண்டு வந்தால் தான் ஒரு 5 வருஷத்தில் ஏதோ ஒரு மரத்தில் இளநி காய்க்கு. இது வந்து நம்ம வந்து பார்த்திங்கன்னா டிஜே 3 வருஷத்துலேயே 2.5 வருஷம் 3 வருஷத்துலேயே இளநீ பார்க்கலாம். ஈல்டு ஒரு 3-4 வருஷங்களையே நல்ல இளநீ வெட்டுற மாதிரி வர்றதை நான் கேள்விப்பட்டிருக்கிறேன். அதே மாதிரி நான் who inform you about DJ? Who give the ideas? Who will go DJ, don't go naughty? Who inform? எங்கள் அங்கிள் தாய்மாமா போட்டிருக்கிறாரு. அவர் வந்து மெட்ராஸில் ஸ்பிக் கம்பெனியில் ஒர்க் பண்ணிகிட்டு இருந்தார். அவர் ரிட்டையர்ட் ஆன பிற்பாடு வந்து தோட்டத்தில் போர் போட்டு டிஜே போட்டு 3 வருஷத்துலேயே நல்லா கொண்டு வந்துட்டார். அது அவர் மூலிமா எனக்கு தெரியும். உண்மையிலேயே ஆக்சுவலி அதுதான் ரியல். அதனால் நான் அதுக்கு பிற்பாடு இதை பார்த்து அப்புறம் தான் இது எங்கே எடுத்தது என்னென்னு கேட்டு சோழவந்தானில் எடுத்ததுன்னு தெரிஞ்சுட்டு வந்து அப்புறம் நான் போய் எடுத்துகிட்டு வந்து. How many acre you are planted in DJ? அது 4 acres. 4 acre DJ. How many plants? 12. How many plant? Overall plant. 1 acre कितना plant? இன்னும் அது எனக்கு 1 acre plant DJ plant 40 60 70. 4 acres. Total overall plant 12 acres. ಅಲ್ಲ how many plants per acre? எத்தனை மரம் எத்தனை 282 4 acre. ಓಕೆ, ನಮ್ಮ ರಾಜಮಣಿ ಸರ್ ಹತ್ರ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಾವು ಇಲ್ಲಿ ಬಂದು ಮಾತಾಡ್ತಾರೆ ರೈತರು ಮಕ್ಕಳೇ ನಾವು ಏನಕ್ಕೆ ಇಲ್ಲ ರಿಯಲ್ ಆಗಿ ಒಂದು ಶೂಟ್ ಮಾಡ್ತೀವಿ. ಸೊ ಅದು 4 ಎಕರ್ದು 282 ಪ್ಲ್ಯಾಂಟು ನಿಮಗೆ 3 ಇಯರಿಗೆ ಇಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು 3 acre ಇಲ್ಡು. ಅವರೊಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಏನು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ನೀವು ಈ ಥರ ಒಂದು ಕಲಿಬೇಕು. ಏನಕ್ಕೆ ಡಿ ಜೆ ಅಂತ, ಇದು ನಮ್ಮ ಕರ್ನಾಟಕದ ಕಂಪ್ನಿ. ನಮ್ಮ ರಾಜಕಾರಣಿಗಳು ಕೇಳಿದರೆ ಕರ್ನಾಟಕದವ್ರನ್ನಾಗ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಎಲ್ಲಿ ಕೃಷಿ ಮಾಡೋದು ಅಂತ ಇಸ್ರೇಲ್ ತೋರಿಸ್ತಾರೆ. ಇಸ್ರೇಲ್ ಅಲ್ಲ, ಕರ್ನಾಟಕದವರೇ. ನಮ್ಮ ಕೋಕೋನಟ್ಟಲ್ಲಿ ಒಂದು ಹೆವಿ ಟ್ಯಾಲೆಂಟೆಡ್ ಒಂದು ಡಿ ಜೆ ಹೈಬ್ರಿಡ್ಡು. ನಿಮಗೆ ಇದು ಬ್ರಿಗೇಡ್ ರೋಡ್ ಒಂದು ಆಫೀಸ್ ಬರುತ್ತೆ, ಒಂದು ಬಿಗ್ ಆಫೀಸ್ ಇದೆ. ಅವ್ರು ಎಂಟೈರ್ ವರ್ಲ್ಡಿಗೆ ಒಂದು ಕೋಕೋನಟ್ ಫಾರ್ಮಿಂಗ್ ಬಗ್ಗೆ ಒಂದು ನಾಲೆಡ್ಜ್ ಕೊಡ್ತಾ ಇರ್ತಾರೆ. ಈ ಥರ ಒಂದು ಪ್ರಾಂಪರ್ ನಾಲೆಡ್ಜ್ ತಿಳ್ಬೇಕಾಗುತ್ತೆ. ಕೊಯಮತ್ತೂರಲ್ಲಿ ಒಂದು ಹೈಯೆಸ್ಟ್ ಒಂದು ಪಾಪ್ಯುಲರ್ ನೇಮು ಡಿ ಜೆ ಹೈಬ್ರಿಡ್. ಇಲ್ಲಿ ನೋಡ್ಬೋದು. ಮತ್ತು ಅಲ್ಲಿ ಎಷ್ಟೊಂದು 3 ಇಯರಿಗೆ ಯಾವ ಥರ ಒಂದು ಪ್ಲ್ಯಾಂಟ್ಗಳು ಬಂದಿದೆ ಅಂತ ಪ್ರತಿಯೊಂದು ಒಂದು ಮಾತಾಡೋಣ. ಸಾರ್ ಹತ್ರ ಒಂದು ರಾಜಮಣಿ ಹತ್ರ ಬನ್ನಿ. ಇವರೈತ್ರಿ ನಮಸ್ಕಾರ. ಇವತ್ತು ರಂಜಿತ್ ಸರ್ ಸನ್ ಆಫ್ ರಾಮಸುಬ್ರಹ್ಮಣ್ಯಂ, ಕಲಿಪುರಂ ವಿಲೇಜು, ಅಣಮಲೈ ತಾಲೂಕು, ಕೊಯಮತ್ತೂರು ಡಿಸ್ಟಿಕ್. ಒಂದು ಇಂಟ್ರೆಸ್ಟಿಂಗ್ ಫಾರ್ಮರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. MPhil ಮಾಡಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ UK ಒಂದು ಇಂಜಿನಿಯರ್ ಎಜುಕೇಷನ್ ಮುಗಿಸಿ ಬೆಂಗಳೂರಲ್ಲಿ 2017 ವರ್ಕ್ ಮಾಡ್ತಾ ಅಲ್ಲಿಂದ ಲೆಫ್ಟ್ ಆಗಿ ಪ್ಲಸ್ ಇಲ್ಲೊಂದು 60 ಎಕರೆಗೆ ಒಂದು ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಒಂದು ಕೋಲ್ಪವೃಕ್ಷ, ಕೋಕೋನಟ್ ಫಾರ್ಮಿಂಗು ಪ್ಲಸ್ ಇಂಟಿಗ್ರೇಟೆಡ್ ಫಾರ್ಮಿಂಗು, ಒಂದು ಇದಿರ್ಬೋದು, ಅರೆಕನಟ್ ಇರ್ಬೋದು, ನಟ್ಮಗ್ ಇರ್ಬೋದು, ಪ್ಲಸ್ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಇಲ್ಲಿ ಕೊಡೋದು ಡಿ ಜೆ. ಇವ್ರ ಹತ್ರ ತುಂಬ ಕಲಿಯೋದಿದೆ. ಒಂದು ಎಜುಕೇಷನ್ ಆಗಿ ಪ್ರಾಪರಾಗಿ ಮತ್ತೆ ಎಂಟ್ರಿ ಆಗಿದ್ದಾರೆ ಅಗ್ರಿಕಲ್ಚರಿಗೆ. ಇವತ್ತೊಂದು ಇದರಲ್ಲಿದ್ದೀವಿ ಇದರಲ್ಲಿ ಕಾಲಿಪುರಂ ವಿಲೇಜು, ಅಣಮಲೈ ತಾಲೂಕು, ಕೊಯಮತ್ತೂರು ಡಿಸ್ಟಿಕ್ಕು. ಇವರು MPhil ಮಾಡಾದ್ಮೇಲೆ ಒಂದು ಇಂಗ್ಲೀಷಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡೋಣ. ಅವ್ರದ್ದು ಒಂದು ಸಿಂಗಲ್ ಶೂಟು ಡಾಕ್ಯುಮೆಂಟ್ರಿ ನಡೀತೆ, ಪ್ಲಸ್ ಒಂದು ಕಾನ್ವರ್ಸೇಷನ್ ಇಂಗ್ಲೀಷಲ್ಲೂ ನಡೀತೆ. ತುಂಬ ಒಂದು ಎಜುಕೇಷನ್ ಆಗಬೇಕಾಗುತ್ತೆ. ಒಂದು ಇಲ್ಲಿ ವರ್ಲ್ಡಲ್ಲಿ ಎಷ್ಟನೇದು ಪ್ಲೇಸಲ್ಲಿದೆ ಒಂದು ಇದರಲ್ಲಿ ಅಣಮಲೈ ತಾಲೂಕು ಕೋಕೋನಟಲ್ಲಿ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಹಲೋ ಸರ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಫ್ರಮ್ ಮೈನೇಜ್ ಇಂಡಿಯಾ ಫೌಂಡೇಶನ್. ದೆನ್ tell me yourself, sir. Then your education background, your native place, all of it. Actually, I'm native to Anamalai Taluk, and I did my MPhil in University of Cambridge, and I was working there in Cambridge for 2 years. Then I came here to Bangalore, and I was doing my software engineering in Indiranagar, to be precise, till 2017. After that, I took up my farmers agriculture. We have around 60 acres of agricultural land here in Coimbatore district in 2-3 villages. And how many acres you have land is there, your agriculture land? Around 60 acres of agriculture land is there. Which all are crops in sowing here? Predominantly, I mean,
the entire farm is planted with coconut. And almost 50 acres is around DJ variety of coconut, and another 10 acres is a country variety coconut. Why you are going to DJ? Why you are not going to this one Nati? Why you are preferring DJ hybrid? See, Annamalai Taluk, we get both the monsoons. So where we have rich climatic conditions and rich rainfall, it is always better to go for a hybrid variety. So in a country variety, the maximum yield that you can get is around 140 to 150 nuts. In DJ variety, and we harvest it for tender coconuts precisely. So in DJ variety, you get around 250 to 300 coconuts is possible for a well maintained farm. So and tender coconut rates are also good. In summer months, we get around 35 to around 32 to 35 rupees per nut we get. The same summer months for the coconut, maximum it will go to around 15 rupees. So and the number of nuts also you can increase. Per year, if you are having an interval for mature nuts, if you are harvesting, we have to harvest for around 45 days once. In tender coconuts, 30 to 35 days we can harvest. So in a year itself, 2 harvests we can get. So it is always, if you are having a good climatic conditions and good water resource, it is best that you go for a hybrid variety. And for tender coconut variety, DJ is the best variety. Actually, only tender coconut only, the DJ or only cobra is also is possible, and then cobra is also possible. Coconut also possible. Copra coconut is also possible. That only thing is your harvesting time must be increased. For tender coconuts, 30 to 35 days is enough. For if you want a good copra coconut, you have to wait till 45 days to 55 days copra. For a copra variety. Okay. So you can use the DJ variety for both tender coconut and for copra. Cobra. Yes. Okay, this plantation how many years old, sir? This is around 12 years old. And since we have crossed 10 years, we have tried intercropping with Araka nut and Matmag. ಓಕೆ ಆ್ಯಕ್ಚುಲಿ ನಾವು ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಮ್ಮ ರಂಜಿತ್ ಸರ್ ಹತ್ರ ಒಂದು ಇಂಟ್ರೆಸ್ಟಿಂಗ್ ಫಾರ್ಮಿಂಗ್ ಮಾಡ್ತಾರೆ. ಇಲ್ಲೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ಲಸ್ ನಮಗೆ ಮಣ್ಣಿನ ಫಲವತ್ತತೆ ಯಾವ ಥರ ಮಾಡೋದು ಅಂತ ಇದ್ರ ಹತ್ರ ಕಲಿಬೇಕು. ಎಲ್ಲ ರೌಂಡ್ ಶೇಪ್ ಮಾಡ್ತಾರೆ ಇವರು, ಕೆಮಿಕಲ್ಲು ಹಾಕ್ತಾರೆ, ಒಂದು ಆರ್ಗ್ಯಾನಿಕ್ಕು ಮಾತಾಡ್ತಾರೆ, ಮೈಕ್ರೋಬ್ಸು, ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರ ಬಗ್ಗೆ ಮಾತಾಡೋಣ. ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಡಿಸ್ಟೆನ್ಸ್ ಎಷ್ಟು, ಯಾವ ಮಂತಲ್ಲಿ ನೀಡಬೇಕು, ಪ್ಲಸ್ ಅರೆಕ ನೆಟ್ ಯಾವ ಥರ ನಿಂತಿದ್ದಾರೆ, ಡಿಸೈನು ಯಾವ ಥರ, ಟ್ರಯಾಂಗಲ್ ಅಂದರೆ ಏನು, ಆಮೇಲೆ ಇನ್ನೊಂದು ಯಾವ್ದು ಮೆಥಡ್, ವಿಚ್ ಮೆಥಡ್, ಅನದರ್ ಮೆಥಡ್ ಸರ್, ಒನ್ ಇಸ್ ಟ್ರಯಾಂಗಲ್ ಮೆಥಡ್, ಅನದರ್ ಮೆಥಡ್ ಇಸ್ see the spacing in a triangle method. You per acre you can grow more number of coconuts. Okay. But here in this farm we have gone for a square method. So it is 26 into 26. So in this thing we can conveniently have 4 Araka nuts, and in center we can have 1 nutmeg. So more distance, the better yield you will get, because the better sunlight will come, the air movement also will be good. So it is better to go for at minimum 26 into 26 is must. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳು ನೋಡ್ಬೋದು. ನಮ್ಮ ನಿಯರ್ ಶಿವಮೊಗ್ಗ ಥರ ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ ಸರ್ ಜಗನ್ನಾಥ್ ಸರ್. ಪೊಡುಪಟ್ಟೆ ವಿಲೇಜು, ಉಡುಮಲೈ ತಾಲೂಕು, ತಿರುಪೂರು ಡಿಸ್ಟಿಕಲ್ಲಿ ಏನು ಒಂದು ಅರೆಕನಟ್ಟು 4 ಎಕರೆಗೆ 3200 ಅರೆಕನಟ್ ನೆಟ್ಟಿದ್ದಾರೆ. ಪ್ಲಸ್ 1 ಎಕರೆಗೆ 50 ಥರ DJ ಹೈಬ್ರಿಡ್ 1994 ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ. ನಿಮಗೆ ನೋಡ್ಬೋದು 4 ಎಕರೆಗೆ DJ ಹೈಬ್ರಿಡ್ 200 ಈಸ್ಟು ವೆಸ್ಟು ಮೆಥಡ್ ಅಂತೆ, ಆಮೇಲೆ 200 DJ ಹೈಬ್ರಿಡು. ಎಲ್ಲದೂ ಒಂದು ಪ್ರಾಪರ್ ನಾಲೆಡ್ಜ್ ತೊಗೋಬೇಕಾಗುತ್ತೆ. ಇವರು ಅರೆಕನಟ್ಟು ರೇಟು ಫಾಲ್ ಆದರೆ ಏನು ಮಾಡೋದು, ಕೋಕೋನಟ್ ಕೈ ಹಿಡಿತೆ, ಕೋಕೋನಟ್ ರೇಟ್ ಇಲ್ಲಾಂದರೆ ಅರೆಕನಟ್ ಸಿಗುತ್ತೆ. ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಆಮೇಲೆ ನೋಡ್ಬೋದು ಇದು ಯಾವಾಗಲೇ ಒಂದು ಅರೆಕನಟ್ ಮಾಡಿರೋದು. ಅರೆಕನಟ್ ಬಂದು ಮ್ಯಾಲೆ 2 ಸೇಮ್ ಬಂದಿದೆ. ಇಲ್ಲಿ ಕಡೆ ಒಂದು ಡಿಫ್ರೆಂಟ್ ಮೆಥಡ್ ಮಾಡ್ತಾರೆ, ರೀಜನ್ರೇಷನ್ ಪ್ಲ್ಯಾಂಟ್ ಅಂತೇಳಿ. ಮತ್ತು ಅದು ಮೇಯ್ನ್ ಅಡಿಕೆ ಮರ ಕಡ್ದು ಹಾಕ್ಬಿಡ್ತಾರೆ. ಇವಾಗ ಇದು ಮಾಡ್ತಾರೆ, ಏನಕ್ಕೆ ಅಂದರೆ 2ಕ್ಕೆ ತೆಂಗಿನ ಮರನೂ ಬಿಸಿಲು ಕೇಳುತ್ತೆ, ಅಡಿಕೆ ಮರನೂ ಬಿಸಿಲು ಕೇಳುತ್ತೆ. 2 ಸೇಮ್ ಇರೋದ್ರಿಂದ ತೆಂಗಿನ ಮರ ಇಲ್ದೆ ಒಂದು ಸ್ವಲ್ಪ ಡ್ರಾಪ್ ಆಗಿದೆಯಂತೆ. ನೀವು ಬನ್ನಿ ಇಲ್ಲಿ ನೋಡ್ಬೋದು. ರೀಜನ್ರೇಷನ್ ಪ್ಲ್ಯಾಂಟ್ ಅಂದರೆ ಈಗ ಅಡಿಕೆ ಮರ ಕಡಿತಾರೆ. ಈಗ ಅದರ ಒಂದು ಪ್ಲ್ಯಾನ್ ಕಲಿಬೇಕಾಗುತ್ತೆ. ನೀವು ಹಿಂದಿ ಕಲಿತಿರೋ ಅಗ್ರಿಕಲ್ಚರ್ ಕಲಿಬೇಕಾಗುತ್ತೆ. ನೀವು ಬಂದರೆ ಇಲ್ಲಿ ನೋಡಿದರೆ ಹಿಂಗೆ ನೋಡಿ, ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ, 1 ಎಕರೆಗೆ ನೀವು ನಿಯರ್ ಬೈ 800 ಪ್ಲ್ಯಾಂಟ್ ಇಟ್ಟಿದ್ದಾರೆ. ಮತ್ತು ರೀಜನ್ರೇಷನ್ ಪ್ಲ್ಯಾಂಟ್ ಅಂತ ಈಗ ಅಷ್ಟು ಅಡಿಕೆ ಮರ ಒಂದು 20 ವರ್ಷದ ಫಸ್ಟು ಕೊಡ್ತಾಯಿದೆ. ಈಗ ಅಡಿಕೆ ಮರ ಕಡಿತಾರೆ. ಈಗ ತೆಂಗಿನ ಮರ ಮಾಮೂಲಿ ಉಳಿಸ್ಕೋತಾರೆ. DJ ಹೈಬ್ರಿಡ್ ಒಳ್ಳೆ ಹೀಲ್ ಕೊಡುತ್ತೆ. ಏನು 4 ಎಕರೆ ಮಿನಿಮಮ್ ಪರ್ ಮಂತ್ ಅಂತ ಒಂದು 2 lakhs ಇದ್ದೇ ಇರುತ್ತೆ. ಅಡಿಕೆ ಮರ ಹೇಳೋಕ್ಕಾಗಲ್ಲ, ಡಿಫ್ರೆಂಟ್ ರೇಟು. ಅದಕ್ಕೋಸ್ಕರ ರೀಜನ್ರೇಟ್ ಪ್ಲ್ಯಾಂಟ್ ಅಂತ. ಈಗ ಅಡಿಕೆ ಮರ ಈಗ ಏನು ನೆಕ್ಸ್ಟ್ ಇಯರ್ ಅಂತ ಇನ್ನೊಂದು 3 ವರ್ಷ 4 ವರ್ಷ ಆದಮೇಲೆ ಕಡಿತಾರೆ. ಇವಾಗ ನೋಡ್ಬೋದು ಲಾಸ್ಟ್ ಇಯರ್ ಅಡಿಕೆ ಮರ ಇಟ್ಟಿದ್ದಾರೆ ಇಲ್ಲಿ. ಇದಕ್ಕೆಲ್ಲ ರೀಜನ್ರೇಷನ್ ಪ್ಲ್ಯಾಂಟ್ ಅಂತ. ಈ ಅಡಿಕೆ ಮರ ಎಲ್ಲ ಕೀಳ್ತಾರೆ. ಇವಾಗ
ಆ ಥರ ಒಂದು ಪ್ರಾಪರ್ ಮೆಥಡ್ ಆಗ್ಬೋದು. ಈ ಕಡೆ ಬನ್ನಿ ನೋಡಿ, ಈ ಕಡೆ ಬಂದರೆ ತೋರಿಸ್ತೀನಿ. ಇಲ್ಲೊಂದು ಈ ತೆಂಗಿನ ಮರ ಬಂದು ಈಗ ಈಸ್ಟ್ ವೆಸ್ಟ್ ಮೆಥಡ್, ಸಾಲಿಂದ ಸಾಲಿಗೆ 36 ಅಡಿ, ಗಿಡದಿಂದ ಗಿಡಕ್ಕೆ 20 ಅಡಿ. ಇಲ್ಲಿಂದ ಅಡಿಕೆ ಮರ ಬಂದ್ಬಿಟ್ಟು ಈ ಫಸ್ಟ್ ರೋ ಬಂದ್ಬಿಟ್ಟು 7 ಫೀಟ್ ಒಂದು ಲೈನ್ ಕೊಟ್ಕೊಂಡಿದ್ದಾರೆ. ಈ ಥರ ಒಂದು ಎಜುಕೇಷನ್ ಆಗಿ ಒಂದೊಂದು ಫಾರ್ಮರು ಒಂದೊಂದು ಡಿಫ್ರೆಂಟ್ ಮಾಡ್ತಾಯಿದ್ದಾರೆ. ಸುಮ್ಮನೆ ನಿಮಗೆ DJ ಹೈಬ್ರಿಡ್ ಬಂದು 30 ವರ್ಷ ಹೋಗುತ್ತೆ, 20 ವರ್ಷಕ್ಕೆಲ್ಲ ಲೈಫ್ ಟೈಮ್ ಕಡಿಮೆ ಆಗುತ್ತಲ್ಲ. ನಿಮಗೆ ಈ ತೋಟ ಬಂದು 24 ವರ್ಷ, 1994 ಅಂತಂದರೆ ಹೆಚ್ಚು ಕಮ್ಮಿ 27ನೇ ವರ್ಷ ರನ್ನಿಂಗ್ ನಡೀತದೆ. ಈ ಥರ ಒಂದು ಎಜುಕೇಷನ್ ಆಗೋಗುತ್ತೆ. ಹೈಟ್ ಹೋಗಲ್ಲ, ಈ ಹೆವಿ ಹೀಲ್ಡ್ ಕೊಡುತ್ತೆ. ಪ್ಲಸ್ ಒಂದು ಹೈಬ್ರಿಡ್ ಬೀಡು, ನೀರು ಜಾಸ್ತಿ ಬೇಕಾಗುತ್ತೆ. ಒಂದು 4 ಮಾತಾಡಿತಾರೆ, ಒಂದು 4 ಎಕರೆ ಅದ್ಭುತವಾದ ತೋಟ ಮಾಡಿದ್ದಾರೆ ನಮ್ಮ ಇದ್ರ ಸಾರ್ ಬಂದು ಜಗನ್ನಾಥ್ ಸಾರು. 4 ಎಕರೆಗೆ 200 ಪ್ಲ್ಯಾಂಟ್ DJ ಹೈಬ್ರಿಡ್, 3200 ಪ್ಲ್ಯಾಂಟ್ ಅರೆಕ ನೆಟ್ಟು. ಈಗ ಅರೆಕ ನೆಟ್ ಎಲ್ಲ ಕಡಿತಾರೆ, ಕಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಒಂದು ಸ್ವಲ್ಪ ಈಲ್ಡ್ ಕಡಿಮೆ ಆಗಿದೆ ಅಂತ ತೆಂಗುದು, ಮತ್ತು ಅಡಿಕೆನೇ ಈಲ್ಡ್ ಬರ್ತಾಯಿದೆ ಎರಡರಲ್ಲಿ. ಯಾಕೆಂದರೆ ಎರಡು ಸೇಮ್ ಹೈಟ್ ಇರೋದ್ರಿಂದ ಬಿಸಿಲು ಎರಡು ಕೇಳುತ್ತೆ, ಆಮೇಲೆ ನೆರಳಾಗುತ್ತೆ ಒಂದಕ್ಕೆ ಅಂತೇಳಿ ನಿಮಗೆ ಅಡಿಕೆ ಮರ ಎಲ್ಲ ಕಡಿದು ರೀಜನ್ರೇಟ್ ಪ್ಲಾಂಟ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನೀವೊಂದು ಈ ಥರ ಒಂದು ಪ್ರಾಪರ್ ಇದಕ್ಕಾಗಿ ನಮ್ಮ ಶಿವಮೊಗ್ಗ ಸಹೋದರ ಎಲ್ಲ ಶಿವಮೊಗ್ಗದಲ್ಲಿ ಹೋಗಿಲ್ಲ ಗೊತ್ತು ಇವರಿಗೆ. ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಒಂದು ಅರೆಕನೆಟ್ ಬೆಳೆಯೋದು ಚನ್ನಗಿರಿ ಶಿವಮೊಗ್ಗ ಅಂತ. ನಮ್ಮ ಶಿವಮೊಗ್ಗದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಎಲ್ಲ ಫಾರ್ಮರು ಅರೆಕನೆಟ್ ಬಗ್ಗೆ ಕಲಿಬೇಕು ಅಂದರೆ ಶಿವಮೊಗ್ಗಕ್ಕೆ ಕಲ್ತ್ಕೊಬಂದು ಒಂದು ಪ್ಲ್ಯಾಂಟ್ ಮಾಡ್ತಾರೆ. ನಾವು ಈ ಥರ ಒಂದು ಸಕ್ಸಸ್ಫುಲ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಕಲಿಯೋದೇನು ತಪ್ಪೇನಿಲ್ಲ. ಫಾರ್ಮರ್ಗೆ ಹೇಳ್ತಾ ಇರ್ತೀನಿ, ಜಾತಿ ಭೇದ ಭಾವ ಯಾವುದೂ ಇಲ್ಲ ಅಂತ. ನೀವು ಬನ್ನಿ ಕಲೀರಿ. ಯಾಕೆಂದರೆ ಅಡಿಕೆ ರೇಟ್ ಏನಾದ್ರು ಬಿದ್ದರೂ ನಮಗೊಂದು ಸೇಫರ್ ಸಲಹೆ ಒಂದಿರಬೇಕು. ಯಾವುದೇ ಒಂದು ಪೆಪ್ಪರ್ ಆಗ್ಬೋದು, ಕಾಡಮಮ್ಮ ಆಗ್ಬೋದು, ಒಂದು ಕೋಕೋನಟ್ ಆಗ್ಬೋದು, ಈ ಥರ ಒಂದು ನಾಲೆಡ್ಜ್ ತೊಗೊಂಡು ಒಂದು ಸಕ್ಸಸ್ ಕಾಣಿ ಅಂತ ಹೇಳ್ತಾ, ಜೈ ರೈತ ಅಂತ ಹೇಳ್ತಾ ಒಂದು ಹಲವಾರು ಒಂದು ಡಿಫ್ರೆಂಟ್ ಒಂದು DJ ಫಾರಂ ಬಗ್ಗೆ ಮಾತಾಡಿದ್ದಾನ. ಯಾವ ಥರ ಮಾಡ್ತಾರೆ ಏನು ಎಲ್ಲ ನೋಡೋಣ ಬನ್ನಿ. ರೈತರಿಗೆ ವಣಕಂ, ನಮಸ್ಕಾರ. ಇವತ್ತು ನಾವೊಂದು ಇದರಲ್ಲಿ ಪೊಳಚಿ ತಾಲೂಕಲ್ಲಿದ್ದೀವಿ. ಕೋಟೂರು ವಿಲೇಜು, ಸೋಮು ಸಾರ್ ಷಣ್ಮುಗಂ ಸುಂದರಂ ಒಂದು ಫಾರಮಲ್ಲಿ. ಇವಾಗ ಎಲ್ಲರಿಗೊಂದು ರೀಜನ್ರೇಷನ್ ಅಂತ ಹೇಳಿ ಒಂದು ತೋರಿಸ್ತೀವಿ. ರೀಪ್ಲಾಂಟಿಂಗ್ ಮೆಥಡ್ ಅಂತ ಒಂದು DJ ಹೈಬ್ರಿಡ್ ಅವರು ಇಡೀ ವರ್ಲ್ಡಲ್ಲಿ 3 ಇಯರ್ಗೆ ಒಂದು ಈಲ್ಡ್ ಸ್ಟಾರ್ಟ್ ಆಗುತ್ತೆ. ಇದೊಂದು 2 ಇಯರ್ ಪ್ಲಾಂಟೇಷನು. ಈಗ ತುಂಬ ಜನ ನೋಡ್ಬೋದು, ಹಳೆ ಮರಗಳಿರುತ್ತೆ, ಆಮೇಲೆ ಕೆಳಗೆ ಈಲ್ಡು ಅಲ್ಲಿ ಟಾಪ್ ಮರಗಳಿರ್ತವೆ. ನಮಗೆ ಹಾರ್ವೆಸ್ಟ್ ತುಂಬ ಕಷ್ಟ ಆಗುತ್ತೆ, ಮರ ಕಟ್ ಮಾಡೋದು. ಆಮೇಲೆ ಟಾಪಿಗೆ ಹೋದಾಗ ಅದೊಂದು ಸ್ವಲ್ಪ ನಿಮಗೆ ಕೊಬ್ಬರಿ ಕಾಯಿ ಒಂದು ಸ್ವಲ್ಪ ಕಡಿಮೆ ಬರುತ್ತಂತೆ. ಅವರೊಂದು ಹಲವಾರು ಸೈಂಟಿಸ್ಟ್ಗಳು ನೋಡಿಕೊಂಡು ಇಲ್ಲಿ ಒಂದು ರೀಜನ್ರೇಟ್ ಪ್ಲಾಂಟ್ ಮಾಡಿದ್ದಾರೆ. ಸೋಮು ಸಾರು ಒಂದು 70 ಗಿಡ, ಹಳೆ ತೋಟಕ್ಕೆ 72 ಗಿಡ ನಿಮಗೆ 25x25 ಡಿಫ್ರೆಂಟ್ ಅಪಾನ್ ಗಿಡದ ಮೇಲೆ ನಿಮಗೆ ಒಂದು ಪ್ಲಾಂಟಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಹಲವಾರು ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅವ್ರ ಬಗ್ಗೆ ಮಾತಾಡೋಣ. ಸೋಮು ಸಾರ್ ಹತ್ರ ನಿಮಗೆ ನೋಡ್ಬೋದು. ಇದನ್ನು 3 ಇಯರ್ಗೆ ನೆಕ್ಸ್ಟ್ ಹೀಲ್ ಸ್ಟಾರ್ಟ್ ಆದ ತಕ್ಷಣ ಓಲ್ಡ್ ಮರ ಕಡ್ದಾಕ್ತಾರೆ ಅಂತ. ಏನಕ್ಕೋಸ್ಕರ ಓಲ್ಡ್ ಮರ ಕಡ್ದಾಕ್ತಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಏನಕ್ಕೆ ಅಂದರೆ ಹಳೆ ಮರ ಆಯ್ತಾ ನಿಮಗೆ ಕಾಯಿ ತುಂಬ ತೂಕ ಕಡಿಮೆ ಇರುತ್ತಂತೆ. ಇವಾಗ ನೋಡ್ಬೋದು ಅವರು 25 ಆಲ್ರೆಡಿ DJ 2019 ಇದು ಸೋವಿಂಗ್ ಮಾಡಿರೋದು ನೋಡ್ಬೋದು. ಎಲ್ಲ DJ ಮಾಡಿದ್ದಾರೆ. ಒಂದು 5 ಎಕರ್ಗೆ DJ ಮಾಡಿದ್ದಾರೆ. ಈಗ ಹಳೆ ಮರಗಳೆಲ್ಲ ಒಂದು ಕಟ್ ಮಾಡಿ ಆಮೇಲೆ ಇದು ಯಾವುದು ಅವಾಗ ನಿಮ್ಗೆ ಹೀಲ್ ಸ್ಟಾರ್ಟ್ ಆಗುತ್ತೆ ಅವಾಗ ಓಲ್ಡ್ ಮರ ಕಟ್ ಮಾಡ್ತಾರೆ. ಇದಕ್ಕೆ ನೆರಳು ಸಾಕಾಗುತ್ತಾ ಏನು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ನಮಗೊಂದು ಇಂಟ್ರೆಸ್ಟ್ ಇಷ್ಟು ನಮ್ಗೆ ಈ ಥರ ಒಂದು ಫಾರ್ಮರ್ ಒಂದು ಬಂದು ಕಲಿಬೇಕಾಗುತ್ತೆ. ನಾನು ತುಂಬ ಜನಗಳಿಗೆ ಹೇಳ್ತೀನಿ, ಇಲ್ಲಿ ಒಂದು ಲ್ಯಾಂಗ್ವೇಜಲ್ಲಿ ಒಂದು 100 ಡಾಕ್ಯುಮೆಂಟ್ರಿ ಫಾರ್ಮರ್ದ ಮಾಡ್ತೀವಿ. ಆದರೆ ಇಲ್ಲಿ ತಮಿಳ್ ಬರೋದು, ಯಾಕಂದ್ರೆ ನಾವು ಮುಂಚೆಲೇ ಗೊತ್ತು ರೈತರ ಮಕ್ಕಳು ಒಂದು ಕನ್ನಡ ಉಳಿದಿದೆ ಅಂದರೆ ಒಂದು ರೈತರು ಮಕ್ಕಳಿಂದ ಅಂತ ಹೇಳ್ಬೋದು. ನೀವೇನಾದ್ರೆ ಕನ್ನಡದಲ್ಲಿ ನಮ್ಗೆ ಎಷ್ಟು ಇಂಗ್ಲೀಷ್ ಬರುತ್ತೆ ಅದರಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡೋಣ ನಮ್ಮ ರೈತರಿಗೆ. ರೀಜನ್ರೇಷನ್ ಪ್ಲಾಂಟ್ ಅಂದರೆ ಏನಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ. ಯಂಗ್ ಫಾರ್ಮರು, ಈ ಫಾರ್ಮರ್ಗಳಿಗೆಲ್ಲ ಒಂದು ಸ್ವಲ್ಪ ತಮಿಳ್ ಬರೋದು, ನಮಗೆ ಕನ್ನಡ ಬರೋದು, ಆದರೂ ಒಂದು ಕಷ್ಟಪಟ್ಟು ಒಂದು ಡಾಕ್ಯುಮೆಂಟ್ರಿ ಮಾಡೋಣ. ನಮ್ಮ ರಾಜಕಾರಣಿಗಳ ಮಕ್ಕಳಾದರೆ ಸುಮ್ಮನೆ ಕನ್ನಡ ಅಂತಾರೆ. ಇವಾಗಲೂ ಒಂದು ಕರ್ನಾಟಕದಲ್ಲಿ ಒಂದು ಕನ್ನಡ ಉಳಿದಿದೆ ಅಂತ. ಅದು ರೈತರು ಮಕ್ಕಳದಿಂದ ನಾವು ಏನೇ ಒಂದು ಇಂಗ್ಲೀಷ್ ತಪ್ಪು ಮಾಡಿದರೆ ಒಂದು ಕ್ಷಮೆ ಇರಲಿ. ಏನಕ್ಕೆ ಅಂತಂದರೆ ನಾವು ಪಕ್ಕ ಕನ್ನಡ ಮೀಡಿಯಮಿಂದೆಲ್ಲ ಓದಿರೋದ್ರಿಂದ ನೀವು ಏನಾರು ಇಂಗ್ಲೀಷ್ ಮೀಡಿಯಮು ಅಂತಂದರೆ ನೀವು ಒಂದು ಕ್ವಶನ್, ನಮ್ಮ ಫಾದರವ್ರನ್ನ ಒಂದು ಕ್ವಶನ್ ಮಾಡಬೇಕಾಗುತ್ತೆ, ಏನಕ್ಕೆ ಇಂಗ್ಲೀಷ್ ಮೀಡಿಯಮ್ ಆಗಲಿಲ್ಲ ಅಂತ. ಅದಕ್ಕೋಸ್ಕರ ರೈತರ ಮಕ್ಕಳು ಒಂದು ನಾಲೆಡ್ಜ್ ಆಗಬೇಕಾಗುತ್ತೆ. ಏನಕ್ಕೆ ಕನ್ನಡ ಮೀಡಿಯಮು ಬರೀ ರೈತರ ಮಕ್ಕಳೇ ಒಂದು ಹೋಗ್ತಾ ಇರೋದು ಜಾಸ್ತಿ. ಒಂದು ಕನ್ನಡ ಉಳಿದಿದೆ ಬೆಳೆದಿದೆ ಅಂದರೆ ಅದು ರೈತರ ಮಕ್ಕಳಿಂದ, ನಮ್ಮಂಥವ್ರಿಂದ ಅಂತ ಹೇಳ್ತಾ ಒಂದು ಕ್ವಶನ್ ಮಾಡೋಣ ಮುಂದಿನ ದಿನಗಳಲ್ಲಿ. ನಿಮಗೆ ಯಾರೇ ತೊಗೊಳ್ಳಿ, ನಿಮಗೆ ರಾಜಕಾರಣಿ ಮಕ್ಕಳು ತೊಗೊಳ್ಳಿ, ಸಿನಿಮಾ ಸಹೋದರ ಮಕ್ಕಳು ತೊಗೊಳ್ಳಿ, ಅವರೆಲ್ಲ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತಾರೆ. ಸುಮ್ಮನೆ ಕನ್ನಡ ಅಂತೇಳಿ ಒಂದು ಸ್ಟೇಜ್ ಮೇಲೆ ಹೇಳ್ತಾರೆ. ಅವ್ರ ಮಕ್ಕಳುಗಳು ನೆಕ್ಸ್ಟ್ ನಮ್ಮ ಥರ ಕನ್ನಡ ಮೀಡಿಯಮಿಗೆ ಹೋಗಂಗೆ ಆಗಲಿ. ಇವತ್ತೊಂದು ಪೊಳಚಿ ತಾಲೂಕಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಮಾತಾಡೋಣ. ಒಂದು ಸೋಮು ಸಾರ್ ಷಣ್ಮುಗಂ ಸುಂದರಂ ಫಾರ್ಮಲ್ಲಿ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಮೈ ನೇಚರ್ ಇಂಡಿಯಾಗೆ. ಒಂದು ಡಿಫ್ರೆಂಟ್ ಫಾರ್ಮರ್ಗಳು DJ ಹೈಬ್ರಿಡ್ ನಮ್ಮ ಕರ್ನಾಟಕದವರು ಎಂಟೈರ್ ಪೊಳಚಿ ತಾಲೂಕಲ್ಲಿ ಒಂದು DJ ಹೈಬ್ರಿಡ್ನ ಲಕ್ಷಾಂತರ ಗಿಡಗಳನ್ನ ಒಂದು ಪ್ಲಾಂಟ್ ಮಾಡಿದರೆ. ಒಂದೊಂದು ಥರ ಮೆಥಡಲ್ಲಿ ಒಂದು ಹೀಲ್ಡ್ ತೆಗಿತಿದ್ದಾರೆ. 10 ಎಕರೆಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ. 10 ಎಕರೆಗೆ ನಮ್ಮ ಕರ್ನಾಟಕದಲ್ಲಿ ಟೋಪಿ ಥರ 1 ಎಕರೆಗೆ 1 ಲಕ್ಷ ಅಲ್ಲ, 10 ಎಕರೆಗೆ 1 ರಿಂದ 5 ಲಕ್ಷದವರೆಗೂ ಪರ್ ಮಂತ್ ತೆಗಿತಿದ್ದಾರೆ DJ ಕೋಕೋನಟಲ್ಲಿ. ಒಂದು ಕಂಡ್ರೂ ಒಂದು ಪ್ರತ್ಯಕ್ಷ ನೋಡೋಣ. ಒಂದು ಹೊಸ ಥರದ ಒಂದು 100 ಒಂದು ಫಾರ್ಮರ್ನ ವಿಸಿಟ್ ಮಾಡೋಣ. ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಿರೋದು ನಮ್ಮ
ಲೋಬೋ ಸರ್ ಇರ್ಬೋದು, ಮುರಳಿ ಸರ್ ಇರ್ಬೋದು, ಕೃಷ್ಣ ಮೇಡಮ್ ಇರ್ಬೋದು, ಎಂಟೈರ್ ಒಂದು ಪಳಚಿ ತಾಲೂಕನ್ನ ಒಂದು ಟ್ರಾವೆಲ್ ಮಾಡ್ತಾ ಇದ್ವಿ. ಯಾವ ಥರ ಡಿಜೆಗಳು ಹೈಬ್ರಿಡ್ ಇದೆ, ಹೆಂಗಿದೆ, ಹೀಲ್ಡ್ ಹೆಂಗೆ ಬರ್ತಾ ಇದೆ, ಡಿಸೀಸ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಕರ್ನಾಟಕದವರೇ ಆಗಿರೋದ್ರಿಂದ ನಿಮಗೆ DJ ಹೈಬ್ರಿಡ್ಡು ಒಂದು ಕರ್ನಾಟಕದಲ್ಲಿ ಬ್ರಿಗೇಡ್ ರೋಡಲ್ಲಿ ಮೇಯ್ನ್ ಕಾರ್ಪೊರೇಟ್ ಆಫೀಸ್ ಇರೋದು. ನಿಮಗೆ ಎಲ್ಲ ಕಂಟ್ರಿಗೂ ಕಳಿಸ್ತಾ ಇದ್ದಾರೆ. ಇಂಡೋನೇಷ್ಯಾ ಇರ್ಬೋದು, ಫಿಲಿಪೈನ್ ಇರ್ಬೋದು, ಶ್ರೀಲಂಕಾ ಇರ್ಬೋದು. DJ ಹೈಬ್ರಿಡ್ ಗಿಡಗಳು ಹೋಗ್ತಾ ಇದೆ. ನೀವೊಂದು ಪ್ರಾಪರ್ ನಾಲೆಡ್ಜ್ ತಿಳ್ಕೊಬೇಕು ಅಂದರೆ ನಿಮಗೆ ರಾಜಕಾರಣಿಗಳ ಥರ ನಿಮಗೆ ಬೇರೆ ಕಂಟ್ರಿಲಿ ಹೋಗೋದಲ್ಲಿ ರಾಜಕಾರಣಿಗಳ ಹತ್ರ ಹೋಗಿ ಯಾವ ಕಂಟ್ರಿಲಿ ಅಗ್ರಿಕಲ್ಚರ್ ನಡೀತಿದೆ ಅವ್ರು ತೋರಿಸೋದೇ ಬೇರೆ ಕಂಟ್ರಿ. ಅವ್ರ ಫ್ಯಾಮಿಲಿ ಟ್ರಿಪ್ ಮಾಡ್ಕೊಬಂದರೆ ನೆಕ್ಸ್ಟ್ ಅವ್ರ ಮನೆ ತನಕ ಹೋಗೋಕ್ಕಾಗಲ್ಲ. ನೀವು ಈ ಥರ ನಮಗೆ ಅದು ನೈಟ್ ಬಸ್ ಹತ್ತಿದ್ರೆ ಪಲಾಚಿಗೆ ಬರ್ತೀರಾ. ಈ ಥರ ಯಾರೇ ಸಕ್ಸಸ್ಫುಲ್ ಫಾರ್ಮರ್ ಆಗಿದ್ದಾರೆ, ಯಾವ್ಯಾವ ಥರ ಮರ ಮಾಡಿದ್ದಾರೆ, 1983ಇಂದ ಪ್ಲಾಂಟ್ ಮಾಡಿರೋದು DJ ಹೈಬ್ರಿಡ್ ಇದೆ. ಅಂಥವ್ರ ಹತ್ರ ಎಲ್ಲ ವಿಸಿಟ್ ಮಾಡಿ ಇವ್ರದ್ದೊಂದು 250 ಎಕರೆಗೆ ಒಂದು ನರ್ಸರಿನೂ ಬಂದು ಮಧುರೈಲಿದೆ. ಒಂದು 6 ಕಡೆ ನರ್ಸರಿ ಇದೆ. ನಿಮಗೆ ಸಾವಿರಾರು ನರ್ಸರಿ ಇಲ್ಲ. ಇವ್ರಿಗೊಂದು ಟ್ಯಾಗಿಂಗ್ ಇರುತ್ತೆ ಗಿಡಗಳಿಗೆ, ಪ್ಲಸ್ ಒಂದು ಫೀಲ್ಡರ್ ಸ್ಟಾಫು ವಿಸಿಟ್ ಇರ್ತಾರೆ. 2 ಮಂತ್ಸ್ ಒನ್ಸು 3 ಮಂತ್ಸ್ ಒನ್ಸು ನಿಮ್ಗೆ ಏನೇ ಡಿಸೀಸ್ ಬಂತು, ಗಿಡಗಳು ಹೆಂಗೆ ಬರುತ್ತೆ ಏನು ಅದ್ರ ಬಗ್ಗೆ ಎಲ್ಲ ಇರ್ತಾರೆ. ಒಂದು ಪ್ರಾಪರ್ ನಾಲೆಡ್ಜ್ ಆಗಿ ನಾವು ಕನ್ನಡ ಬೆಳೆಸೋಣ, ಒಂದು ರೈತರನ್ನು ಬೆಳೆಸೋಣ, ಎಲ್ಲನೂ ಬೆಳೆಸೋಣ. ಆದರೂ ಒಂದು ಟ್ರಾವೆಲ್ ಮಾಡ್ತೀವಿ. ಒಂದು ಇಂಗ್ಲೀಷಲ್ಲಿ ಒಂದು ಅರ್ಧಂಬರ್ಧ ಇಂಗ್ಲೀಷಲ್ಲಿ ಮಾತಾಡೋಣ. ಕನ್ನಡ ಮೀಡಿಯಮು ಮುಂಚೆಲೆ ಇಲ್ಲಿ ಫಾರ್ಮರ್ ಯಾವ ಥರ ಆನ್ಸರ್ ಮಾಡ್ತಾರೆ ಒಂದು ಖುಷಿ ಪಡೋಣ. ರೈತರುಗಳೇ ಒಂದು DJ ಬೆಳೆಯೋಂಗಾಗಲಿ. ರೀಜನ್ರೇಟೆಡ್ ಪ್ಲ್ಯಾಂಟು ಅಲ್ಲಿ ನೋಡ್ಬೋದು. ಒಂದು 2 ಇಯರ್ಗೆ ಒಂದು ಫಸ್ಟ್ ಸ್ಟಾರ್ಟ್ ಆಗಿದೆ. ನಾರ್ಮಲ್ ಇವ್ರ ಕಂಪ್ನಿ ಅಪ್ಲೈ ಮಾಡೋದು ಒಂದು 3 ಇಯರ್ಗೆ. ರೀಜನ್ರೇಟೆಡ್ ಪ್ಲಾಂಟ್ ಅಂದರೆ ಇದು ಬಂದು ಒಂದು 2 ಇಯರ್ಗೆ ಇಲ್ಲಿ ಫಸ್ಲು ಸ್ಟಾರ್ಟ್ ಆಗಿದೆ. 2019ನಲ್ಲಿ ನಿಮಗೆ ಪ್ಲ್ಯಾಂಟ್ ಆಗಿರೋದು. ಇಲ್ಲಿ ಬರ್ಬೋದು. ಇಲ್ಲಿ ಒಂದೊಂದು 2 ಇಯರ್ಗಿರುತ್ತೆ, ಒಂದೊಂದು 3 ಇಯರ್ ಮೇಲೆ ಮಿನಿಮಮ್ ಇವ್ರು ಕಂಪ್ನಿ ಅಪ್ಲೈ ಮಾಡೋದು 3 ಇಯರ್ಗೆ ಫಸ್ಲು ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಮರ್ಷಿಯಲ್ ಹೈಯೆಸ್ಟ್ ಇಲ್ಡ್ ಇವರು ಅಪ್ಲೈ ಮಾಡೋದು 250 to 300 ಪರ್ ಆ್ಯನಮ್ ಬಂದು ನಿಮಗೆ ಆಫ್ಟರ್ 4 ಇಯರು. ಇದು ನೋಡ್ಬೋದು. ಇದು 2 ಇಯರ್ ಪಾರ್ಟ್ 2019 ಜನವರಿ ಪ್ಲಾಂಟ್ ಆಗಿರೋದು. 2 ಎಕರ್ಗೆ 5 ಎಕರ್ಗೆ ಇವರು ಗಿಡಗಳನ್ನ ಪ್ಲಾಂಟ್ ಮಾಡಿದ್ದಾರೆ. ರೀಜನ್ರೇಟ್ ಪ್ಲಾಂಟು 250 ಗಿಡಗಳನ್ನ ಪ್ಲಾಂಟ್ ಮಾಡಿದ್ದಾರೆ. ಆಲ್ರೆಡಿ ಇವ್ರು ಫಸ್ಲು ಕೊಡ್ತಾಯಿದೆ ಹಳೆ ತೋಟ. ಮತ್ತು ಏನಕ್ಕೋಸ್ಕರ ಇದು DJ ಹೈಬ್ರಿಡ್ನ ರೀಜನ್ರೇಟೆಡ್ ಪ್ಲಾಂಟಾಗಿ ಆಗ್ತಾಯಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತಾಡಿ. ಈ ಥರ 100 ಫಾರ್ಮರ್ನ ಮಾತಾಡೋಣ. ನೀವು ಸಕ್ಸಸ್ ಕಾಣಿ. DJ ಹೈಬ್ರಿಡ್ ವರ್ಲ್ಡಲ್ಲಿ ಹೈಯೆಸ್ಟ್ ಈಲ್ಡ್ ಕೊಡೋದು. ಒಂದು DJ ಹೈಬ್ರಿಡ್ಗೆ ವಿಸಿಟ್ ಮಾಡಿ ನೀವೇ ಒಂದು ಸಕ್ಸಸ್ ಕಾಣಿ ಅಂತ ಹೇಳ್ತಾ ಒಂದು ನಾರ್ಮಲಾಗಿ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. DJ ಹೈಬ್ರಿಡ್ ತೋಟಗಳ ಒಂದು ಫಾರ್ಮರ್ ಫೀಡ್ಬ್ಯಾಕು. ಫಾರ್ಮರೇ ಸೈಂಟಿಸ್ಟ್ ಇದ್ದಂಗೆ. ಫಾರ್ಮರ್ ಕಂಪ್ನಿಯವ್ರು ಏನು ಹೇಳ್ಬೋದು, ಫಾರ್ಮರ್ ಫೀಡ್ಬ್ಯಾಕ್ ಯಾವ ಥರ ಈಲ್ಡು ಏನು. 1983 ತೋಟಗಳೆಲ್ಲ ನೋಡೋಣ. DJ ಹೈಬ್ರಿಡ್ಡು ಹೆಚ್ಚು ಕಮ್ಮಿ ಸ್ಟಾರ್ಟ್ ಆಗಿ ನಿಮಗೆ 17 ಪ್ಲಸ್ ಒಂದು 38 ಒಂದು 38 ವರ್ಷದಿಂದ DJ ಹೈಬ್ರಿಡ್ ಪ್ಲಾಂಟ್ಗಳು ಗಿಡಗಳು ನೋಡೋಣ. ಇಲ್ಲಿ ಮದರ್ ಪ್ಲಾಂಟ್ಗಳೆಲ್ಲ ಸಿಗ್ತವೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಬನ್ನಿ. ಯುವ ರೈತರೇ ನಮಸ್ಕಾರ. DJ ಹೈಬ್ರಿಡ್ ವರ್ಲ್ಡ್ ಹೈಯೆಸ್ಟ್ ಅರ್ಲಿ ಈಲ್ಡಿಂಗು ಪ್ಲಸ್ ಹೈ ಈಲ್ಡ್ ಕೊಡುತ್ತೆ. 250ಕ್ಕಿಂತ ಹೈಯೆಸ್ಟ್ ಈಲ್ಡ್ ಕೊಡುತ್ತೆ. 250 ನಟ್ಸ್ಗಿಂತ. ನೀವೊಂದು ಇದು ಬಂದು ಒಂದು ಮಧುರೈ ಮೀನಾಕ್ಷಿ ಪ್ರತಿಯೊಬ್ಬರಿಗೂ ಗೊತ್ತು. ಮಧುರೈ ಒಂದು ತಮಿಳ್ನಾಡಲ್ಲಿ ಒಂದು ಟೆಂಪಲ್ ಬರುತ್ತೆ, ಮೀನಾಕ್ಷಿ ಟೆಂಪಲ್ಲು. ಸೊ ಅದೊಂದು ಹೆಚ್ಚು ಕಮ್ಮಿ ಒಂದು 11ನೇ ಶತಮಾನ ಅಂತ ಹೇಳ್ಬೋದು. ಇವಾಗಲೂ ಒಂದು ಅದ್ಭುತವಾಗಿದೆ ಟೆಂಪಲ್ಲು. ನಮ್ಮ ತುಂಬ ಜನ ಬರ್ತಾರೆ ಮಧುರೈ ಮೀನಾಕ್ಷಿ ಟೆಂಪಲ್ಗೆ. ಇಲ್ಲೊಂದು DJ ಕೋಕೋನಟ್ಟು 250 ನಟ್ಸ್ ಬರುತ್ತೆ. ಪ್ಲಸ್ ನಿಮಗೆ ಒಂದು 200 ಎಕರೆಕ್ಕಿಂತ ಜಾಸ್ತಿ ಇದೆ. ನಿಮಗೆ ಪ್ರಾಪರ್ ನಿಮಗೆ ಇಡೀ ವರ್ಲ್ಡ್ ಲೆವೆಲ್ ಒಂದು ಕೋಕೋನಟ್ ಹೋಗ್ತಾ ಇರೋದು DJ ಹೈಬ್ರಿಡ್ ನರ್ಸರಿ ಬಂದು ಇಲ್ಲಿ ನೋಡ್ಬೋದು. ಮಧುರೈ ಇದು ನಾಗತೀರ್ಥಮು, ಕೋಡಿಮಂಗಲ ವಿಲೇಜು, ಮಧುರೈ ಡಿಸ್ಟಿಕ್ಕು, ಮಧುರೈ ವೆಸ್ಟ್ ತಾಲೂಕು. ನೀವು ಪ್ರತಿಯೊಬ್ಬರು ವಿಸಿಟ್ ಮಾಡ್ತೀರಾ. ನಿಮ್ಮ ಮನೇನೂ ಒಂದು ಕಲ್ಪವೃಕ್ಷ ಆಗಬೇಕು, ಒಂದು ಲಕ್ಷ್ಮಿ ಬರಬೇಕು ಅಂದರೆ ಈ ಥರ ಒಂದು ಫಾರಮಿಗೆ ವಿಸಿಟ್ ಮಾಡಿ. 200 ಎಕರೆಗಿರೋದು. ಮೇಯ್ನ್ ಹೆಡ್ ಆಫೀಸ್ ಬಂದು ಬೆಂಗಳೂರು. ಇವ್ರು ಯಾವುದೇ ಕಡೆ ಹೊರಗಡೆ ನರ್ಸರಿ ಇಲ್ಲ. ತುಂಬ ಜನ ಬರುತ್ತೆ DJ ಅಂತ TJ ಅಂತ ರಾಂಗ್ ನರ್ಸರಿಗಳಿರ್ತವೆ. ಆದರೆ ನಿಮಗೆ ಪ್ರಾಪರ್ ನರ್ಸರಿ ಬರಬೇಕು ಅಂದರೆ ನೀವು ಮಧುರೈ ಮೀನಾಕ್ಷಿ ಟೆಂಪಲ್ಗೆ ಬಂದಾಗ ಒಂದು ಸಲ ನರ್ಸರಿಲಿ ವಿಸಿಟ್ ಮಾಡಿ. ನಿಮಗೆ 6 ಮಂತ್ ಇವರು ಪ್ಲಾಂಟ್ ಕೊಡ್ತಾ ಇರೋದು. ವರ್ಲ್ಡ್ ವೈಡ್ ಒಂದು ಹೋಗುತ್ತೆ ಪ್ಲಾಂಟ್ಗಳು. ನೀವೊಂದು 6 ಮಂತ್ ಒಂದು ಪ್ಲಾಂಟ್ನ ಸೆಲೆಕ್ಟ್ ಮಾಡಿ ತೊಗೊಂಡೋಗಿ ನಿಮಗೆ 2 ಇಯರ್ಗೆ ಒಂದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಕ್ರಾಪು ಮಿನಿಮಮ್ 3 ಇಯರ್ಗೆ ಒಂದು ಇಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಮೇಯ್ನ್ ನಿಮಗೆ ಕಮರ್ಷಿಯಲ್ ಇಲ್ಡಿಂಗ್ ಸ್ಟಾರ್ಟ್ ಆಗೋದು ಒಂದು 4 ಇಯರ್ಗೆ. ನಿಮಗೆ ಒಂದು ಲೈಫಲ್ಲಿ ಒಂದು ಸಕ್ಸಸ್ ಕಾಣಬೇಕು ಅಂದರೆ ಈ ಥರ ಒಂದು ಫಾರಮಿಗೆ ಒಂದು ವಿಸಿಟ್ ಮಾಡಬೇಕು. ಒಂದು ಲೈಫಲ್ಲಿ ಒಂದು ಸಕ್ಸಸ್ ಆಗ್ತೀರಾ. ನಿಮಗೆ ಲಕ್ಷ್ಮಿನೂ ಬರುತ್ತೆ, ಮಧುರೈ ಮೀನಾಕ್ಷಿ ಗಾರ್ಡು ಬರುತ್ತೆ. ನೀವೇನು ಒಂದು ಪ್ರಾಪರ್ ಎಜುಕೇಷನ್ ಇಲ್ದಲೆ, ಗಿಡ ಎಲ್ಲಿ ಗೊತ್ತಿಲ್ಲದಲೆ ನೀವು ಬರೀ ಮೊಬೈಲಲ್ಲಿ ನೋಡ್ಕೊಂಡು ಅವ್ರು ಹೇಳಿದ್ರು ಒಂದು ಎಕರೆಗೆ 1 ಲಕ್ಷ ದುಡಿಬೋದು ಅಂತೆಲ್ಲ ನೀವು ದುಡಿಬೋದು. ಈ ಥರ ಒಂದು ಪ್ರಾಪರ್ ಎಜುಕೇಷನ್ ಆಗಬೇಕಾಗುತ್ತೆ. ಎಷ್ಟು ಇಲ್ಡ್ ಬರುತ್ತೆ, ಏನು ಗ್ಯಾರಂಟಿ ಏನು ಅಂತ ಗಿಡ. ಇವರು ತುಂಬ ಜನ ಒಂದು ಲಕ್ಷಾಂತರ ಫಾರ್ಮರ್ನ ಒಂದು ಸಕ್ಸಸ್ಫುಲ್ ಮಾಡ್ತಾರೆ. ಇದು ನಮ್ಮ ಆಫೀಸ್ ಇರೋದು ಬೆಂಗಳೂರು ಬ್ರಿಗೇಡ್ ರೋಡಲ್ಲಿ ಹೆಡ್ ಆಫೀಸ್ ಇರೋದು. ಕಾರ್ಪೊರೇಟ್ ಲೆವೆಲ್ಲು ಒಂದು ಕಮರ್ಷಿಯಲಾಗಿ ನಿಮಗೆ ನರ್ಸರಿ ನೋಡಬೇಕು ಅಂದರೆ 200 ಎಕರಿಗೆ ನರ್ಸರಿ ನೋಡಬೇಕು ಅಂದರೆ DJ ಹೈಬ್ರಿಡ್ನ ಯಾವ ಥರ ಗಿಡಗಳು ಮಾಡ್ತಾರೆ, ಏನು ಗ್ಯಾರಂಟಿ ಇದೆಯಾ, ಯಾವ ಥರ ಅಂತ ಎಲ್ಲ ಒಂದು ಪ್ರಾಪರ್ ಒಂದು ಎಜುಕೇಷನ್ ಆಗಬೇಕಾಗುತ್ತೆ. ಮದರ್ ಪ್ಲಾಂಟು DJ ಹೈಬ್ರಿಡ್ಡು ಹೆಂಗೆ ಪಾಲಿನೇಷನ್ ಆಗುತ್ತೆ, ಯಾವ ಥರ ಮಾಡ್ತಾರೆ ಅಂತೇಳಿ ನಿಮಗೆ ಜೆನ್ಯೂನ್ ಪ್ಲಾಂಟ್ ಬೇಕಂದರೆ ದಯವಿಟ್ಟು ಹೇಳ್ತೀನಿ ಮಧುರೈ ಮೀನಾಕ್ಷಿ ಟೆಂಪಲಿಗೆ ಬಂದಾಗ ನೀವು ಅದೇ ರೀತಿ ನಿಮ್ಮ ಮನೆ ಲಕ್ಷ್ಮೀನೂ ಕರ್ಕೊಂಡೋಗಿ ನಿಮ್ಮ ಇದ್ರದ್ದು ಯಾವುದು ನಮ್ಮ ಕಲ್ಪವೃಕ್ಷ
ನಿಮಗೆ DJ ಹೈಬ್ರಿಡ್ 1983 ನರ್ಸರಿ ಸ್ಟಾರ್ಟ್ ಆಗಿರೋದು. ಇವರು ಕಂಪ್ನಿ ಬಂದು 1969 50 ಇಯರ್ಸ್ ಆ್ಯನಿವರ್ಸರಿ ಆಗಿದೆ. ನಿಮಗೆ DJ ಕೊಕೊನಟ್ ನರ್ಸರಿ ಬಂದು ಟೋಟಲ್ ಆಗಿ ಹೆಚ್ಚು ಕಮ್ಮಿ 1983 ಅಂದರೆ ಲೆಕ್ಕಾಕೋದಲ್ಲಿ ತುಂಬ ಜನ ಒಂದು ವರ್ಲ್ಡ್ ವೈಡ್ ಕೊಡ್ತಿದ್ದಾರೆ. ನಿಮಗೆ ಇಂಡೋನೇಷ್ಯಾ ಇರ್ಬೋದು ಅಥವಾ ಫಿಲಿಪೈನ್ಸ್ ಇರ್ಬೋದು, ಅಲ್ಲಿ ಒಂದು ಕೊಕೊನಟ್ ಬೆಳೀತಾರೆ ಅಂತಾರೆ. ಅಲ್ಲಿಂದ ಗಿಡ ಹೋಗೋದೆ ಇಲ್ಲಿಂದ ಇಲ್ಲಿ ನಮ್ಮ ಮಧುರೆ ಮೀನಾಕ್ಷಿ ಟೆಂಪಲ್ ಇರೋ ಸ್ಥಳ ಒಂದು ನಾಗತೀರ್ಥಮ ಅಂತ ಇಲ್ಲಿ ನೋಡ್ಬೋದು. ಒಂದು ಫುಲ್ಲು ಬೆಟ್ಟದ ಹಿಲ್ಸ್ ಇದೆ, ಇಲ್ಲಿ ಒಂದು ಹಿಸ್ಟಾರಿಕಲ್ ಪ್ಲೇಸು ಅಂತ ಬಂದು ಇಲ್ಲೊಂದು ಗಿಡಗಳು ಬಂದು ಕೋಟ್ಯಾಂತರ ಗಿಡಗಳನ್ನ ವರ್ಲ್ಡ್ ವೈಡ್ ಕಳಿಸ್ತಾರೆ. ಇವರು ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಗಿಡಗಳು ನೋಡೋಣ. ಇದು ಬಂದು ಇಂಡಿಯಾ ಲೆವೆಲಲ್ಲಿ ಒಂದು ಗಿಡಗಳನ್ನ ಒಂದು ಸಪ್ಲೈ ಮಾಡೋದು ನರ್ಸರಿಲಿ ಇದ್ದೀವಿ. ಇವ್ರದ್ದೊಂದು ಎಕ್ಸ್ಪೋರ್ಟಿಗೆ ಗಿಡಗಳು ಹೋಗುತ್ತೆ. ಎಕ್ಸ್ಪೋರ್ಟಿಗೆ ಗಿಡಗಳಿಗೆ ಯಾವ ಥರ ಕಳಿಸ್ತಾರೆ ಏನು ಅದ್ರ ಬಗ್ಗೆ ಮಾತಾಡೋದು. ನೀವು ಒಂದು ಸಕ್ಸಸ್ ಆಗಿ ನಿಮಗೆ ಹೈ ಈಲ್ಡಿಂಗ್ ಬೇಕಾ, ನೀವು ಒಂದು ಆರ್ಥಿಕತೆಯಲ್ಲಿ ಒಂದು ಅವಲಂಬಿತ ಆಗಬೇಕು, ಒಂದು ಲಕ್ಷ್ಮಿ ಬೇಕು ಅಂದರೆ ಈ ಥರ ಒಂದು ಸಕ್ಸಸ್ ಮಾಡಬೇಕು. ಯಾಕಂದರೆ ಹಿಂದಿನ ಕಾಲದೆಲ್ಲ ಬಂದು ಒಂದು ಅಗ್ರಿಕಲ್ಚರೇ ಒಂದು ಡಿಪೆಂಡ್ ಆಗಿತ್ತು ನಮ್ಮ ದೇಶ. ಇತ್ತೀಚಿನ ಜನಗಳು ಒಂದು ಸ್ವಲ್ಪ ಬದಲಾದ ಕಾಲದಲ್ಲಿ ಸ್ವಾತಂತ್ರ್ಯ ಬಂದಮೇಲೆ ಅಗ್ರಿಕಲ್ಚರ್ನೆಲ್ಲ ಒಂದು ಸಮಾಜಘಾತಕ ಶಕ್ತಿಗಳೆಲ್ಲ ಕೈ ಮುರಿದು ಕೂರಿಸ್ಬಿಟ್ಟಿದೆ. ಒಂದು ಪ್ರಾಪರ್ ಎಜುಕೇಷನ್ ಇಲ್ದಲೆ ಮತ್ತೆ ಒಂದು ನಮ್ಮ ರೈತರದ್ದು ಯುವ ಸಮೂಹ ಬಂದು ಒಂದು ಎಜುಕೇಷನ್ ಆಗೋಣ, ಒಂದು ಸಪೋರ್ಟ್ ಮಾಡೋಣ ಈ ಥರ ಕಂಪ್ನಿಗಳಿಗೆ. ಎಷ್ಟು ವರ್ಷದಿಂದ ಆ ಹಿಲ್ಡ್ ಬರುತ್ತೆ, ಏನು ಪ್ರಾಪರ್ ಮೆಥಡ್ ಯಾವ ಥರ ಬೆಳೆಯೋದು ಅದ್ರ ಬಗ್ಗೆಲ್ಲ ಒಂದು ಪ್ರಾಪರ್ ಎಜುಕೇಷನ್ ಆಗಿ ಒಂದು ಕೈ ಜೋಡಿಸೋಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮಿಂದ ಯಾರೇ ಒಂದು ಬಂತು ಅಂದರೆ ಮೀನಾಕ್ಷಿ ಟೆಂಪಲ್ ಇವತ್ತು ಅವರ ಕಾರಲ್ಲಾದರೂ ಬನ್ನಿ, ಏನಾದರೂ ಬಂತು ಅಂದರೆ ಒಂದು ಅಟ್ಲೀಸ್ಟ್ ಒಂದು 10 ಗಿಡ ಕ್ಯಾರಿ ಮಾಡಿ, ನಿಮ್ಮ ಲೈಫು ಸಕ್ಸಸ್ ಆಗುತ್ತೆ. ಯಾಕೆಂದರೆ 100% ಕ್ವಾಲಿಟಿ ಗಿಡ ಸಿಗೋದು ಇಲ್ಲಿ ಒಂದು ಬಿಟ್ಟರೆ ನಿಮಗೆ ಇಂಡಿಯಾ ಲೆವೆಲಲ್ಲಿ ಎಲ್ಲೂ ಸಿಗೋಲ್ಲ. ಇವ್ರದ್ದು 6 ನರ್ಸರಿ ಇದೆ. 6 ನರ್ಸರಿಗೂ ನೀವು ವಿಸಿಟ್ ಮಾಡಿ. ಎಲ್ಲೆಲ್ಲಿ ಬರುತ್ತೆ, ಬೆಂಗಳೂರಲ್ಲಿ ಹೆಡ್ ಆಫೀಸ್ ಬರುತ್ತೆ, ಆಮೇಲೆ ನಿಮಗೆ ನಾಗತೀರ್ಥಮು ಇಲ್ಲಿ ಬರುತ್ತೆ, ಹೆಚ್ಚು ಕಮ್ಮಿ ತಮಿಳ್ನಾಡು. ಅದು ಬಿಟ್ಟರೆ ಅಂಬೂರು ಕಡೆ ವೇಲೂರು ಜಿಲ್ಲೆಯಲ್ಲಿ ಒಂದು ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಉತ್ತರ ಕರ್ನಾಟಕ ಹೊನ್ನಾವರದಲ್ಲಿದೆ, ಗೋವಾದಲ್ಲಿದೆ, ನಲ್ಲೂರು ಗ್ರಾಮ, ಅನಂತಪುರದಲ್ಲಿದೆ, ನೆಕ್ಸ್ಟು ಇದರಲ್ಲಿ ರಾಜಮುಂಡ್ರಿ. ಈ ಥರ ಒಂದು 6 ಕಡೆ ಇವ್ರದ್ದು ನರ್ಸರಿ ಇರೋದು. ಅದು ಬಿಟ್ಟು ನಿಮಗೆ ಬೇರೆ ಕಡೆ ಎಲ್ಲರೂ ಇದೆ ಅಂದರೆ ಎಲ್ಲ ಫೇಕ್. ಅದು ಇವ್ರು ಹೊರಗಡೆ ಯಾರೂ ಗಿಡಗಳು ಕೊಡೋಲ್ಲ. ಒಂದು ಟ್ಯಾಗಿಂಗ್ ಇರುತ್ತೆ ಇವ್ರದ್ದು ಒಂದು ಗ್ಯಾರಂಟಿ ಗಿಡಗಳಿರುತ್ತೆ. ಯಾವುದೇ ಒಂದು ಟೀಮಿಂದ ಒಂದು ಬ್ಯಾಕ್ ಸಪೋರ್ಟ್ ಒಂದು ನೋಡ್ಕೊಳ್ತಾ ಇರ್ತಾರೆ, ಏನೋ ಪ್ರಾಬ್ಲಮ್ ಆದರೆ ಏನು ಹೆಂಗೆ ಅಂತೇಳಿ. ಅದೇ ರೀತಿ ಒಂದು 100 ಫಾರ್ಮರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ DJ ಹೈಬ್ರಿಡಲ್ಲಿ. ಇಡೀ ಎಂಟೈರ್ ತಮಿಳ್ನಾಡಲ್ಲಿ ಯಾರ್ಯಾರು ಸಕ್ಸಸ್ ಕಾಣ್ತಿದ್ದಾರೆ, ಹೇಗೆ ಏನು ಅಂತ ಒಂದು ಅದ್ಭುತವಾಗಿ ನೋಡೋಣ. ನೆಕ್ಸ್ಟು ಪ್ರತಿಯೊಬ್ಬರು ಒಂದು ವಿಸಿಟ್ ಮಾಡಿ, ಒಂದು ಖುಷಿ ಪಡಿ, ಒಂದು ಪ್ರಾಪರ್ ಗಿಡಗಳನ್ನ ತಗೊಂಡೋಗಿ DJ ಹೈಬ್ರಿಡ್ನ. ನಿಮಗೂ ಒಂದು ಲಕ್ಷ್ಮಿ ಬರಲಿ, ಮೀನಾಕ್ಷಿ ನಿಮ್ಮ ಮನೆಗೂ ಬರಲಿ, ನಮ್ಮ ರೈತರ ಮನೆಗೆ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತು. DJ ಹೈ ಈಲ್ಡಿಂಗು, ಹೈ ಕ್ವಾಲಿಟಿ ಒಂದು ಕೊಕೊನಟ್ ಡ್ರಿಂಕು ಸಮೇತ ಕುಡಿಬೋದು. ನೋಡ್ಬೋದು, ನಾನು ತುಂಬ ಜನಗಳಿಗೆ ಹೇಳ್ತೀನಿ. ಯಾಕೆ ನಮಗೊಂದು ಲ್ಯಾಂಗ್ವೇಜ್ ಬರಲಿಲ್ಲ, ಎಲ್ಲ ಶೂಟ್ ಮಾಡ್ತಾಯಿದ್ವಿ. ಒಂದು 100 ಜನ ಫಾರ್ಮರ್ ತೋಟ, ಒಂದೊಂದು ತೋಟನೂ ಒಂದೊಂದು ಬ್ಯೂಟಿಫುಲ್ ಆಗಿತ್ತು. ಎಲ್ಲರೂ ಫಾರ್ಮರ್ ಬಂದು ಮಾತಾಡ್ತಿರೋದು ನೋಡಿ ಒಬ್ಬೊಬ್ಬರು ಬಂದು, ಯಾಕಂದ್ರೆ ತಮಿಳಲ್ಲಿ ಎಲ್ಲಿರ್ಬೇಕಂದ್ರೆ ಏನು ಹೇಳ್ತಾರೆ ಮಗ ನೋಡ್ತಾಯಿದ್ವಿ. ಅದಕ್ಕೆ 2 ಭಾಷೆ ಕೇಳ್ತಿದ್ವಿ. ಅವ್ರು ಬಂದು ಹಿಂಗೆ ಹೊಡಿತಾ ಇದ್ದಾಗ ಅವರು ಎಲ್ಲಿರ್ಬೇಕಂದ್ರೆ ಹೂ ಅನ್ನೋದು, ಬೇಡ ಅಂದರೆ ಹಿಂಗೆ ಅನ್ನೋದು. ನೀವು DJ ಕುಡಿದು ಎಷ್ಟು ತುಂಬ ಚೆನ್ನಾಗಿದೆ ಟೇಸ್ಟು. 500 ಮಿಲಿಗಿದೆ, ಹೆಚ್ಚು ಎಳ್ನೀರಿದೆ, ಕಾಯಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಸುಮ್ಮನೆ ಕೇಳಲಿಕ್ಕೆ ಕೇಳ್ಕೊಬಿಟ್ಟು ದಪ್ಪ ಆಗೋದು, ಸಣ್ಣ ಆಗ್ತೀರ ಅನ್ನೋದಕ್ಕಿಂತ ಈ ಥರ ರೈತರದ್ದು ಕೊಕೊನಟ್ ಡ್ರಿಂಕ್ ಕುಡಿದ್ರೆ ನಿಮಗೆ ಒಂದು ಪಾಪ ರೈತರಿಗೂ ಒಂದು ಸಪೋರ್ಟ್ ಆದಂಗೆ ಆಗುತ್ತೆ, ಪ್ಲಸ್ ಒಂದು ನೇಚರ್ಗೂ ಒಂದು ಸಪೋರ್ಟ್ ಕೊಡಾಗುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ಒಂದು ನಿಮಗೆ ಇದೇ ಒಂದು ವಾಸ್ತವ ನೋಡ್ಬೋದು. ಇಲ್ಲೊಂದು 7 ಎಕರೆಗೆ ಒಂದು DJ ಕೊಕೊನಟ್ ಫಾರ್ಮಲ್ಲಿ ಇದ್ವಿ. ಎಳ್ನೀರು ಕುಡಿ ಅಂದರೆ ಹೆಚ್ಚು ಕಮ್ಮಿ ನೆನ್ನೆ ಒಂದು 20 ಎಳ್ನೀರು ಕೊಡ್ತಿದ್ವಿ ರೈತರಲ್ಲಿ. ನೆಕ್ಸ್ಟ್ ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ, ನಿಮಗೆ ಯಾರಾದ್ರೂ ಮಾಡಿ ನಮ್ಮ ಫಾರ್ಮರ್ ಕಳಿಸಿದಾಗ ಎಳ್ನೀರು ಅವ್ರೇನಾದ್ರು ಹಿಂಗೆ ಬೇಕು ಅಂದರೆ, ಈಗ ಅಕಸ್ಮಾತ್ ಲ್ಯಾಂಗ್ವೇಜ್ ಇರ್ತದಾಗ ಅವ್ರು ಬಂದ್ಬಿಟ್ಟು ಈ ಕೊಕೊನಟಲ್ಲಿ ಹಿಂಗೆ ಹೊಡೆದಿದ್ದಾರೆ, ಹಿಂಗೆ ಅವ್ರು ಬರೀ ಆ್ಯಕ್ಷನ್ ತರಿಸ್ತಾರೆ. ಹಿಂಗೆ ಅಂದಾಗ ನೀವು ಮನೆ ಬೇಡ ಅನ್ನಂಗೆ ಹಿಂಗೆ. ಯಾಕೆ ನಾವು ನೆನ್ನೆಯಿಂದ ಬರೀ ಅದೇ ಆ್ಯಕ್ಟಿಂಗ್ ಮಾಡೋದಾಗಿರುತ್ತೆ. ನೀವು ಒಂದು ಕಲೀರಿ, ನೆಕ್ಸ್ಟ್ ಒಂದು ಫಾರ್ಮರ್ ಹತ್ರ ಕಲಿಯೋದು ಭಾಳ ಇರುತ್ತೆ. ಎಳ್ಳೀರು ಕುಡ್ಕೊಬಿಡೋಣ, ಏನಕ್ಕೆ ತುಂಬ ಇದೆ. ಫಸ್ಟ್ ಎಳ್ಳೀರು ಕುಡಿದು ಮಾತಾಡಂತಡ್ರಿ. ಈ ಥರ ಕುಡಿದ್ರೆ ಪಾಪ ನೀವು ಫಾರ್ಮರ್ಗೂ ಒಂದು ಕೈ ಬಲಪಡಿಸ್ಬೋದು. ನೀವು ಸುಮ್ಮನೆ ಒಂದು ಕೆಮಿಕಲ್ ಫುಡ್ನ ಡ್ರಿಂಕ್ಗಳು ಕೊಟ್ಕೊಂಡು ನೆಟ್ವರ್ಕಿಂಗ್ ಕಂಪ್ನಿಲಿ ಇಬ್ಬರಿಗೆ 4, 8, 8, 16, 32, 60, 72 ಲಾಸ್ಟಿಗೆ ಆ ಕಂಪ್ನಿನೇ ಇಲ್ಲ ಮಾಡೋಕ್ಕಿಂತವ ಈ ಥರ ಒಂದು ಫಾರ್ಮರಿಗೆ ಸಪೋರ್ಟ್ ಮಾಡಿದರೆ ಲಾಸ್ಟಿಗೆ ಇದೊಂದು ಕೋಕೋಫಿಟಾಗೂ ಒಂದು ವರ್ಕ್ ಆಗುತ್ತೆ. ಭೂಮಿಗೆ ಫಲವತ್ತತೆ ಆಗುತ್ತೆ, ನೀರು ಹಿಡಿದಿರುತ್ತೆ. ಒಂದು ಪ್ಲಾಸ್ಟಿಕಿಂದ ಒಂದು ನಿಜ ಮಾಡ್ಬೋದು. ಮತ್ತು ಕಾಯಿನೂ ತಿನ್ನೋಣ, ಕಾಯಿ ನೋಡ ಹೆಂಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸಾರಿದ್ದಾರೆ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅವರಿಗೆ. ಬನ್ನಿ ಸರ್. ನೋಡ್ಬೋದು, ಕಾಯಿ ನೋಡೋಣ ಯಾವ ಥರ ಇದೆ ಅಂತ. ಅದಕ್ಕೆ ಹೇಳೋದು DJ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೆಂಡರ್ ಕೊಕೊನಿಗೆ ನಂಬರ್ 1. ಕಾಯಿನೂ ಚೆನ್ನಾಗಿರುತ್ತೆ, ಗೊಬ್ಬರನೂ ಚೆನ್ನಾಗಿರುತ್ತೆ. ಆದರೆ ನೀವು ಪ್ರತ್ಯಕ್ಷ ಪ್ರಮಾಣಿಸ್ ಕೊಡಬೇಕು ಅಂದರೆ ನೀವು ಇಸಲಿಗೆ ಹೋಗ್ಕೋಬೇಡಿ. ನೀವು ಆರಾಮಾಗಿ ನಮಗೆ ಮಧುರೆ ಮೀನಾಕ್ಷಿ ಟೆಂಪಲಿಗೆ ಬಂದು ಸಾಕು. ಅವ್ರು DJ ಕೊಕೊನಟ್ 200 ಎಕರೆ ನರ್ಸರಿ ಇದ್ದಾರೆ. ಎಲ್ಲರೂ ಒಂದು 1000 ಎಕರೆಗೆ ಒಂದು ಪ್ಲಾಂಟೇಷನ್ ಮಾಡಿದ್ದಾರೆ ಫಾರ್ಮರ್ಗಳು. ನೋಡ್ಬೋದು, ಎಳ್ನೀರು ಟೇಸ್ಟ್ ನೋಡ್ಬೋದು, ಕಾಯಿನೂ ನೋಡ್ಬೋದು.
ತುಂಬ ಚೆನ್ನಾಗಿರುತ್ತೆ. ಇದು ಗಂಜಿಕಾಯಿ ಸಿಕ್ಕಿದೆ, ಇದು ನೋಡೋಣ, ತಿನ್ನೋಣ ಫಸ್ಟು. ನೋಡಿ, ಹೊಟ್ಟೆ ನೋವು ಬಂದರೆ ಕಷ್ಟ ಆಮೇಲೆ. ನೋಡ್ಬೋದು, ನಮ್ಮ ನಿಯರ್ ಶಿವಮೊಗ್ಗ ಥರ ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ ಸರ್. ಜಗನ್ನಾಥ್ ಸರ್, ಪೊಡಪಟ್ಟೆ ವಿಲೇಜು, ಉಡುಮಲೈ ತಾಲೂಕು, ತಿರುಪೂರ್ ಡಿಸ್ಟಿಕಲ್ಲಿ. ಏನು ನೋಡ್ಬೋದು, ಅರೆಕನಟ್ಟು 4 ಎಕರೆಗೆ 3200 ಅರೆಕನಟ್ ನೆಟ್ಟಿದ್ದಾರೆ. ಪ್ಲಸ್ 1 ಎಕರೆಗೆ 50 ಥರ DJ ಹೈಬ್ರಿಡ್ 1994 ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ. ನಿಮಗೆ ನೋಡ್ಬೋದು, 4 ಎಕರೆಗೆ DJ ಹೈಬ್ರಿಡ್ 200 ಈಸ್ಟ್ ವೆಸ್ಟ್ ಮೆಥಡ್ ಅಂತೆ, ಆಮೇಲೆ 200 DJ ಹೈಬ್ರಿಡು. ಎಲ್ಲರೂ ಒಂದು ಪ್ರಾಪರ್ ನಾಲೆಡ್ಜ್ ತೊಗೋಬೇಕಾಗುತ್ತೆ. ಇವರು ಅರೆಕನಟ್ಟು ರೇಟು ಫಾಲ್ ಆದರೆ ಏನು ಮಾಡೋದು, ಕೊಕೊನಟ್ ಕೈ ಹಿಡಿತೆ, ಕೊಕೊನಟ್ ರೇಟ್ ಇಲ್ಲಾಂದರೆ ಅರೆಕನಟ್ ಸಿಗುತ್ತೆ. ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಆಮೇಲೆ ನೋಡ್ಬೋದು, ಇದು ಯಾವಾಗಲೇ ಒಂದು ಅರೆಕನಟ್ ಮಾಡಿರೋದು. ಅರೆಕನಟ್ ಬಂದು ಮೇಲೆ 2 ಸೇಮ್ ಬಂದಿದೆ. ಇಲ್ಲಿ ಕಡೆ ಒಂದು ಡಿಫ್ರೆಂಟ್ ಮೆಥಡ್ ಮಾಡ್ತಾರೆ, ರೀಜನ್ರೇಷನ್ ಪ್ಲ್ಯಾಂಟ್ ಅಂತೇಳಿ. ಮತ್ತು ಅದು ಮೇಯ್ನ್ ಅಡಿಕೆ ಮರ ಕಡ್ದಾಕ್ಬಿಡ್ತಾರೆ. ಇವಾಗ ಇದು ಮಾಡ್ತಾರೆ, ಏನಕ್ಕೆ ಅಂದರೆ 2ಕ್ಕೆ ತೆಂಗಿನ ಮರನೂ ಬಿಸಿಲು ಕೇಳುತ್ತೆ, ಅಡಿಕೆ ಮರನೂ ಬಿಸಿಲು ಕೇಳುತ್ತೆ. 2 ಸೇಮ್ ಇರೋದ್ರಿಂದ ತೆಂಗಿನ ಮರ ಇಲ್ಲದೆ ಒಂದು ಸ್ವಲ್ಪ ಡ್ರಾಪ್ ಆಗಿದೆಯಂತೆ. ನೀವು ಬನ್ನಿ, ಇಲ್ಲಿ ನೋಡ್ಬೋದು, ರೀಜನ್ರೇಷನ್ ಪ್ಲ್ಯಾಂಟ್ ಅಂದರೆ ಈಗ ಅಡಿಕೆ ಮರ ಕಡಿತಾರೆ. ಈಗ ಅದರ ಒಂದು ಪ್ಲ್ಯಾನ್ ಕಲಿಬೇಕಾಗುತ್ತೆ. ನೀವು ಹಿಂದಿ ಕಲಿದ್ರೆ ಅಗ್ರಿಕಲ್ಚರ್ ಕಲಿಬೇಕಾಗುತ್ತೆ. ನೀವು ಬಂದರೆ ಇಲ್ಲಿ ನೋಡಿದರೆ ಹಿಂಗೆ ನೋಡಿ, ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ, 1 ಎಕರೆಗೆ ನೀವು ನಿಯರ್ ಬೈ 800 ಪ್ಲ್ಯಾಂಟ್ ಇಟ್ಟಿದ್ದಾರೆ. ಮತ್ತು ರೀಜನ್ರೇಷನ್ ಪ್ಲ್ಯಾಂಟ್ ಅಂತ. ಈಗ ಅಷ್ಟು ಅಡಿಕೆ ಮರ ಒಂದು 20 ವರ್ಷದ ಫಸ್ಟು ಕೊಡ್ತಾಯಿದೆ, ಈಗ ಅಡಿಕೆ ಮರ ಕಡಿತಾರೆ. ಈಗ ತೆಂಗಿನ ಮರ ಮಾಮೂಲಿ ಉಳಿಸ್ಕೋತಾರೆ. DJ ಹೈಬ್ರಿಡ್ ಒಳ್ಳೆ ಹೀಲ್ ಕೊಡುತ್ತೆ. ಏನು 4 ಎಕರೆ ಮಿನಿಮಮ್ ಪರ್ ಮಂತ್ ಅಂತ ಒಂದು 2 lakhs ಇದ್ದೇ ಇರುತ್ತೆ. ಅಡಿಕೆ ಮರ ಹೇಳೋಕ್ಕಾಗಲ್ಲ, ಡಿಫ್ರೆಂಟ್ ರೇಟು. ಅದಕ್ಕೋಸ್ಕರ ರೀಜನ್ರೇಟ್ ಪ್ಲ್ಯಾಂಟ್ ಅಂತ. ಈಗ ಅಡಿಕೆ ಮರ ಈಗ ಏನು ನೆಕ್ಸ್ಟ್ ಇಯರ್ ಅಂತ ಇನ್ನೊಂದು 3 ವರ್ಷ 4 ವರ್ಷ ಆದಮೇಲೆ ಕಡಿತಾರೆ. ಇವಾಗ ನೋಡ್ಬೋದು, ಲಾಸ್ಟ್ ಇಯರ್ ಅಡಿಕೆ ಮರ ಇಟ್ಟಿದ್ದಾರೆ ಇಲ್ಲಿ. ಇದಕ್ಕೆಲ್ಲ ರೀಜನ್ರೇಷನ್ ಪ್ಲ್ಯಾಂಟ್ ಅಂತ. ಈ ಅಡಿಕೆ ಮರ ಎಲ್ಲ ಕೀಳ್ತಾರೆ ಇವಾಗ. ಅದರ ಒಂದು ಪ್ರಾಪರ್ ಮೆಥಡ್ ಆಗ್ಬೋದು. ಈ ಕಡೆ ಬನ್ನಿ ನೋಡಿ, ಈ ಕಡೆ ಬಂದರೆ ತೋರಿಸ್ತೀನಿ. ಇಲ್ಲೊಂದು ಈ ತೆಂಗಿನ ಮರ ಬಂದು ಈಗ ಈಸ್ಟ್ ವೆಸ್ಟ್ ಮೆಥಡ್, ಸಾಲಿಂದ ಸಾಲಿಗೆ 36 ಅಡಿ, ಗಿಡದಿಂದ ಗಿಡಕ್ಕೆ 20 ಅಡಿ. ಇಲ್ಲಿಂದ ಅಡಿಕೆ ಮರ ಬಂದ್ಬಿಟ್ಟು ಈ ಫಸ್ಟ್ ರೋ ಬಂದ್ಬಿಟ್ಟು 7 ಫೀಟ್ ಒಂದು ಲೈನ್ ಕೊಟ್ಕೊಂಡಿದ್ದಾರೆ. ಈ ಥರ ಒಂದು ಎಜುಕೇಷನ್ ಆಗಿ ಒಂದೊಂದು ಫಾರ್ಮರು ಒಂದೊಂದು ಡಿಫ್ರೆಂಟ್ ಮಾಡ್ತಾಯಿದ್ದಾರೆ. ಸುಮ್ಮನೆ ನಿಮಗೆ DJ ಹೈಬ್ರಿಡ್ ಬಂದು 30 ವರ್ಷ ಹೋಗುತ್ತೆ, 20 ವರ್ಷಕ್ಕೆಲ್ಲ ಲೈಫ್ ಟೈಮ್ ಕಡಿಮೆ ಆಗುತ್ತಲ್ಲ. ನಿಮಗೆ ಈ ತೋಟ ಬಂದು 24 ವರ್ಷ, 1994 ಅಂತಂದರೆ ಹೆಚ್ಚು ಕಮ್ಮಿ 26, 27ನೇ ವರ್ಷ ರನ್ನಿಂಗ್ ನಡೀತದೆ. ಈ ಥರ ಒಂದು ಎಜುಕೇಷನ್ ಆಗೋಗುತ್ತೆ. ಹೈಟ್ ಹೋಗಲ್ಲ, ಹೆವಿ ಹೀಲ್ಡ್ ಕೊಡುತ್ತೆ. ಪ್ಲಸ್ ಒಂದು ಹೈಬ್ರಿಡ್ ಬೀಡು, ನೀರು ಜಾಸ್ತಿ ಬೇಕಾಗುತ್ತೆ. ಒಂದು 4 ಮಾತಾಡಿತಾರೆ. ಒಂದು 4 ಎಕರೆ ಅದ್ಭುತವಾದ ತೋಟ ಮಾಡಿದ್ದಾರೆ ನಮ್ಮ ಇದ್ರ ಸಾರ್ ಬಂದು ಜಗನ್ನಾಥ್ ಸಾರು. 4 ಎಕರೆಗೆ 200 ಪ್ಲ್ಯಾಂಟ್ DJ ಹೈಬ್ರಿಡ್, 3200 ಪ್ಲ್ಯಾಂಟ್ ಅರೆಕನಟ್ಟು. ಈಗ ಅರೆಕನಟ್ ಎಲ್ಲ ಕಡಿತಾರೆ, ಕಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಒಂದು ಸ್ವಲ್ಪ ಈಲ್ಡ್ ಕಡಿಮೆ ಆಗಿದೆ ಅಂತ ತೆಂಗುದು, ಮತ್ತು ಅಡಿಕೆನೇ ಈಲ್ಡ್ ಬರ್ತಾಯಿದೆ 2ರಲ್ಲಿ. ಯಾಕೆಂದರೆ 2 ಸೇಮ್ ಹೈಟ್ ಇರೋದ್ರಿಂದ ಬಿಸಿಲು 2 ಕೇಳುತ್ತೆ, ಆಮೇಲೆ ನೆರಳಾಗುತ್ತೆ 1ಕ್ಕೆ ಅಂತೇಳಿ ನಿಮಗೆ ಅಡಿಕೆ ಮರ ಎಲ್ಲ ಕಡಿದು ರೀಜನ್ರೇಟ್ ಪ್ಲ್ಯಾಂಟ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ನೀವೊಂದು ಈ ಥರ ಒಂದು ಪ್ರಾಪರ್ ಇದಕ್ಕಾಗಿ ನಮ್ಮ ಶಿವಮೊಗ್ಗ ಸಹೋದರ ಎಲ್ಲ ಶಿವಮೊಗ್ಗದಲ್ಲಿ ಹೋಗಿಲ್ಲ ಗೊತ್ತು ಇವರಿಗೆ. ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಒಂದು ಅರೆಕನಟ್ ಬೆಳೆಯೋದು ಚನ್ನಗಿರಿ ಶಿವಮೊಗ್ಗ ಅಂತ. ನಮ್ಮ ಶಿವಮೊಗ್ಗದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಎಲ್ಲ ಫಾರ್ಮರು ಅರೆಕನಟ್ ಬಗ್ಗೆ ಕಲಿಬೇಕು ಅಂದರೆ ಶಿವಮೊಗ್ಗಕ್ಕೆ ಕಲ್ತ್ಕೊಬಂದು ಒಂದು ಪ್ಲ್ಯಾಂಟ್ ಮಾಡ್ತಾರೆ. ನಾವು ಈ ಥರ ಒಂದು ಸಕ್ಸಸ್ಫುಲ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಕಲಿಯೋದೇನು ತಪ್ಪೇನಿಲ್ಲ. ಫಾರ್ಮರ್ಗೆ ಹೇಳ್ತಾ ಇರ್ತೀನಿ, ಜಾತಿ ಭೇದ ಭಾವ ಯಾವುದೂ ಇಲ್ಲ ಅಂತ. ನೀವು ಬನ್ನಿ, ಕಲೀರಿ. ಯಾಕೆಂದರೆ ಅಡಿಕೆ ರೇಟ್ ಏನಾದ್ರು ಬಿದ್ದರೂ ನಮಗೊಂದು ಸೇಫರ್ ಸಲಹೆ ಒಂದಿರಬೇಕು. ಯಾವುದೇ ಒಂದು ಪೆಪ್ಪರ್ ಆಗ್ಬೋದು, ಕಾಡಮಮ್ಮ ಆಗ್ಬೋದು, ಒಂದು ಕೋಕೋನಟ್ ಆಗ್ಬೋದು. ಈ ಥರ ಒಂದು ನಾಲೆಡ್ಜ್ ತೊಗೊಂಡು ಒಂದು ಸಕ್ಸಸ್ ಕಾಣಿ ಅಂತ ಹೇಳ್ತಾ, ಜೈ ರೈತ ಅಂತ ಹೇಳ್ತಾ ಒಂದು ಹಲವಾರು ಒಂದು ಡಿಫ್ರೆಂಟ್ DJ ಫಾರಮ್ ಬಗ್ಗೆ ಮಾತಾಡಿದ್ದಾನೆ. ಯಾವ ಥರ ಮಾಡ್ತಾರೆ ಏನು ಎಲ್ಲ ನೋಡೋಣ ಬನ್ನಿ.